ನೆಕ್ಸ್ಟ್ ಓಕೆ, ನಾವೆಲ್ಲರೂ ಕೈ ಮುಚ್ಚೋದಾದರೆ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆ, ನಿಮ್ಮ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ರಾಜ. ತಂದೆಯ ದೇವರೇ, ನಿಮಗೆ ರಾತ್ರಿಯೆಲ್ಲ ಸುಖವಾದ ನಿಧಿನ ಕೊಟ್ಟು ಈ ಮುಂಜಾನೆ ಸಮಯವನ್ನು ಕೊಟ್ಟಿದ್ದೀನಿ ದೇವರೇ. ಅದು ನಿಮ್ಮ ಕೆಲಸ ಇದೆ ದೇವರೇ, ಅದಕ್ಕಾಗಿ ಈ ಒಂದು ದಿನವನ್ನು ಕೊಟ್ಟಿದ್ದೀರಿ ತಂದೆ. ನಿಮ್ಮ ಗ್ರಂಥದಲ್ಲಿ ದೇವರೇ ನಮ್ಮನ್ನು ಕುರಿತು ಯಾವ ರೀತಿ ಬರೆದುಕೊಂಡಿರೋ ದೇವರೇ, ಅದೇ ಪ್ರಕಾರ ನಾವು ಜೀವಿಸಲಿಕ್ಕೆ ಸಹಾಯ ಮಾಡು ತಂದೆ. ಕೂಡಿ ಬಂದ ಎಲ್ಲ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಿ. ಇದುವರೆಗೂ ನಿನ್ನ ಮಕ್ಕಳು ಹಾಡುಗಳ ಮೂಲಕವಾಗಿ ದೇವರೇ, ಪ್ರಾರ್ಥನೆ ಮೂಲಕವಾಗಿ ದೇವರೇ, ನಿಮ್ಮ ನಾಮವನ್ನು ಘನಪಡಿಸಿದಿರಪ್ಪ ದೇವರೇ. ಪ್ರತಿಯೊಬ್ಬರನ್ನ ಆತ್ಮೀಯವಾದ ರೀತಿಯಲ್ಲಿ ನೀವು ಆಶೀರ್ವದಿಸ್ತಾ ಇದ್ದೀರಿ, ಅದಕ್ಕಾಗಿ ನಿಮಗೆ ವಂದನೆಗಳಪ್ಪ ತಂದೆಯ ದೇವರೇ. ಈ ಸಂದರ್ಭದಲ್ಲಿ ದೇವರ ವಾಕ್ಯಕ್ಕಾಗಿ ಪ್ರಾರ್ಥಿಸ್ತೀನಿ ತಂದೆ. ಈ ಕೊಟ್ಟಂಥ ಅಮೂಲ್ಯವಾದ ಸಮಯಕ್ಕಾಗಿ ನಿಮಗೆ ವಂದನೆಗಳು ತಂದೆ. ತಂದೆ, ಹೇಳುವಂಥ ನನಗೆ ಪರಿಶುದ್ಧಾತ್ಮ ಸಹಾಯವನ್ನು, ಅದೇ ರೀತಿ ಕೇಳುವಂಥ ಎಲ್ಲ ನನ್ನ ಮಕ್ಕಳಿಗೂ ವಿವೇಕ ಜ್ಞಾನವನ್ನು ದಯಪಾಲಿಸು. ಒಂದು ವೇಳೆ ಇನ್ನೂ ಯಾರಾದರೂ ದೇವರೇ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ದೇವರೇ, ಅವರೆಲ್ಲರೂ ಸಮಯಕ್ಕೆ ತಕ್ಕಾಗಿ ಬಂದು ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ನೀನು ಸಹಾಯ ಮಾಡು ತಂದೆ. ನಿಂತ ನಡೆಸು, ಬಲಪಡಿಸು, ಯೇಸು ಸ್ವಾಮಿ ಹೆಸರು ತಂದೆ, ಆಮೇಲೆ. ಎಲ್ಲರಿಗೂ ವಂದನೆಗಳು ಪ್ರಿಯರೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತುತಿಯುಂಟಾಗಲಿ. ತಿರುಗಂದ ಆವರ್ತಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ಹೆಸರಲ್ಲಿ ನಾನು ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತಿರುಗಂದ ಆವರ್ತಿ ತಂದೆಯ ದೇವರು ಇಂಥ ಒಂದು ಸಮಯವನ್ನು, ಅವಕಾಶವನ್ನು ನನಗೆ ಒದಗಿಸ್ಕೊಳ್ಳೋದಕ್ಕಾಗಿ ನಾನು ದೇವರಿಗೆ ಮೊದಲನಾಗಿ ಆ ವಂದನೆಗಳು. ಅದೇ ರೀತಿ ಗ್ರೂಪಲ್ಲಿರುವಂಥ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಪ್ರತಿಯೊಬ್ಬರಿಗೂ ಸಹ ಯೇಸು ಕ್ರಿಸ್ತರ ಹೆಸರಲ್ಲಿ ಮತ್ತೊಂದು ಆವರ್ತಿ ನಾನು ವಂದನೆ ಸಲ್ಲಿಸ್ತಾ ಇದ್ದೀನಿ ಪ್ರಿಯರೇ. ದೇವರ ಮಕ್ಕಳೇ, ನಾನು ನಂಬುತ್ತೀನಿ ನೀವೆಲ್ಲರೂ ಸಹ ಸಂತೋಷವಾಗಿದ್ದೀರಾ, ಸಮಾಧಾನವಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತೀನಿ. ಯಾಕಂದರೆ ಪ್ರತಿದಿನವೂ ಸಹ ಪ್ರತಿದಿನ ನಾವು ಸತ್ಯವಾದಂಥ ವಾಕ್ಯವನ್ನು ಕೇಳ್ತಾ ಇದ್ದೀವಿ, ಮತ್ತು ವಾಕ್ಯದ ಪ್ರಕಾರ ನಾವು ಜೀವಿಸ್ತಾ ಇದ್ದೀವಿ. ಅದಕ್ಕಾಗಿ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಈ ಸಮಯದಲ್ಲಿ ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಒಂದು ಸಂದೇಶದ ಅಂಶ ಏನು ನೋಡಿದ್ರೆ, ಯಾರು ಬದಲಾದರೆ ದೇವರು ಸಂತೋಷ ಪಡುತ್ತಾರೆ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಪ್ರಿಯ, ಅಂಶದ ಹೆಸರನ್ನು, ಯಾರು ಬದಲಾದರೆ ದೇವರು ಸಂತೋಷ ಪಡುತ್ತಾರೆ. ಪ್ರಿಯ, ಬದಲಾವಣೆ ಬಗ್ಗೆ ಈ ದಿನದಲ್ಲಿ ಸ್ವಲ್ಪ ಸಮಯ ನಿಮ್ಮ ಮುಂದೆ ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಏನಕ್ಕಂದರೆ ಪ್ರಿಯ, ಈ ಲೋಕದಲ್ಲಿ ನೋಡುವಾಗ ಪ್ರತಿಯೊಂದು ಬದಲಾವಣೆ ಆಗ್ತದೆ ಪ್ರಿಯ. ಪ್ರತಿಯೊಂದು ಸಹ ಮನುಷ್ಯನ ಹಾವಭಾವಗಳು ನೋಡಿ, ಒಬ್ಬ ಮನುಷ್ಯನು ಹುಟ್ಟಿದಾಗ ಹೇಗಿರ್ತಾನೋ ಅದೇ ರೀತಿ ಅವನು ವೃದ್ಧನಾದಾಗ ಇರೋದಿಲ್ಲ ಪ್ರಿಯ. ಮಗು ಆಗಿದ್ದಾಗಲೇ ಒಂದು ಥರ ಇರ್ತಾನೆ. ನಂತರ ಅವನು ಬೆಳೀತಾ ಒಂದು ಸ್ವಲ್ಪ ಆತನು ಒಂದು ಯೌವನಸ್ಥನ ಬಂದಾಗ ಆತನ ಒಂದು ಬದಲಾವಣೆ ಕಾಣ್ತೀವಿ. ಅದೇ ರೀತಿ ಅವನು ಆ ವೃದ್ಧನಾದಾಗ ಆ ರೀತಿ ಒಂದನ್ನು ನಾವು ಬದಲಾವಣೆ ಕಾಣ್ತಿರ್ತಾರೆ. ಮನುಷ್ಯನು ತನ್ನ ಉಡುಪುಗಳನ್ನು, ತನ್ನ ಸೌಂದರ್ಯಗಳನ್ನು ಎಲ್ಲವನ್ನು ಬದಲಾವಣೆ ಮಾಡ್ಕೊಂಡಿರ್ತಾರೆ. ಅಂದರೆ ದೇವರು ಇರುವಂಥ ಮಾತು, ಯಾರು ಬದಲಾದರೆ ದೇವರು ಸಂತೋಷ ಪಡ್ತಾರೆ. ಒಂದು ವೇಳೆ ನಮ್ಮ ವಸ್ತುಗಳು ಒಂದು ವಸ್ತ್ರಗಳು ಬದಲಾದರೆ ದೇವರು ಸಂತೋಷ ಪಡ್ತಾನೆ, ಅಥವಾ ಒಂದು ವೇಳೆ ನಾವೇನಾದರೂ ಒಂದು ಈ ಲೋಕದಲ್ಲಿ ಒಂದು ದೊಡ್ಡ ಒಂದು ಬಿಲ್ಡಿಂಗ್ ಕಟ್ಟರೆ ದೇವರು ಸಂತೋಷ ಪಡ್ತಾನೆ, ಅಥವಾ ಈ ಲೋಕದಲ್ಲಿ ತುಂಬ ಹಣವಂತನಾದರೂ ನಾವು ದೇವರು ಸಂತೋಷ ಪಡ್ತಾನೆ ಎಂಬುದಾಗಿ ಈ ದಿನದಲ್ಲಿ ನಾವು ನೋಡೋಣ ಪ್ರಿಯ. ಯಾಕಂದರೆ ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಸಹ ಏನೋ ಒಂದು ಜೀವಿತ, ಅವರು ಒಂದು ವೇಳೆ ಹಣವನ್ನು ಗಳಿಸೋದಾದರೆ, ಆಸ್ತಿನ ಗಳಿಸೋದಾದರೆ, ಏನೋ ಒಂದು ವೆಹಿಕಲ್ ತಗೊಳ್ಳೋದಾದರೆ, ಇದು ದೇವರ ಆಶೀರ್ವಾದ, ಇದು ಜೀವನ ಬದಲಾಗ್ತಾ ಇದೆ ಅಂತ ಅನೇಕರು ಅಂದ್ಕೊಳ್ತಾನೆ ಪ್ರಿಯ. ಆದರೆ ದೇವರ ದೃಷ್ಟಿಯಲ್ಲಿ ಯಾರು ಬದಲಾದರೆ ದೇವರು ಸಂತೋಷ ಪಡ್ತಾನೆ. ಮತ್ತು ಹಾಗೆ ದೇವರು ಅಂದರೆ ಪ್ರಿಯ, ಆತನು ಎಂದೆಂದಿಗೂ ಸಹ ಜೀವಿಸುವಂತನು, ಇರುವಾತನು ಪ್ರಿಯ. ಅವನು ಎಲ್ಲ ಕಡೆ ನಾವು ಮೊದಲನೇ ಹಾಡನ್ನು ಕೇಳುವಾಗ ಸಹೋದರಿ ಹೇಳ್ತಾ ಇದ್ರು, ನೀವು ಎಲ್ಲೂ ಹೋದ್ರೂ ಸಹ ದೇವರು ಇರ್ತಾರೆ ಪ್ರಿಯ. ದೇವರಿಲ್ಲದ ಜಾಗ ಯಾವುದಿಲ್ಲ ಪ್ರಿಯ. ದೇವರಿನೊಳಗ ಅದು ನಮ್ಮನ್ನು ಸೃಷ್ಟಿಸಿದ ದೇವರು ಪ್ರಿಯ, ನಮ್ಮನ್ನು ಎತ್ತ ತಂದೆ. ಆ ತಂದೆ ಇಲ್ಲದ ಜಾಗ ಯಾವುದಿಲ್ಲ ಪ್ರಿಯ. ಎಲ್ಲ ಕಡೆ ದೇವರಿದ್ದಾರೆ ಪ್ರಿಯ. ಅದನಿಗೆ ಜನನ ಮರಣ ಇಲ್ಲ ಪ್ರಿಯ. ಒಟ್ಟಿನಲ್ಲಿ ಅದು ಇರುವಾತನು ಪ್ರಿಯ. ಕೋಟಿ ಕೋಟಿ ವರ್ಷಗಳ ಹಿಂದೆ ಹೋದ್ರೂ ಸಹ ಆ ದೇವರು ಇರುವಂಥವ್ರು ಪ್ರಿಯ. ಅವರ ಹೆಸರೇ ತಂದೆ ಎಂಬುದಾಗಿ. ಆ ದೇವರು ಸಂತೋಷ ಪಡಬೇಕಾದ್ರೆ ಈ ಲೋಕದಲ್ಲಿ ನಾವು ಯಾವ ರೀತಿ ಇರಬೇಕು, ಯಾರು ಬದಲಾದರೆ ದೇವರು ಸಂತೋಷ ಪಡ್ತಾನೆ. ನೋಡಿ ಪ್ರಿಯ, ಈ ಭೂಮಿಯಲ್ಲಿ ತಂದೆ ತಾಯಿಗಳು ಇರ್ತಾರೆ ಪ್ರಿಯ. ತಂದೆ ತಾಯಿಗಳು
ತಮ್ಮ ಮಕ್ಕಳು ತಮ್ಮ ಆತ್ಮಿಕವಾದ ರೀತಿಯಲ್ಲಿ, ಒಂದು ವೇಳೆ ಕ್ರೈಸ್ತರಾದರೆ ಆತ್ಮಿಕವಾದ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡುವಂಥದ್ದು, ವಾಕ್ಯಗಳನ್ನು ಸಾರುವಂಥದ್ದು, ಆ ದೇವರ ಸೇವೆಯಲ್ಲಿ ಭಾಗಿಯಾಗುವಂಥದ್ದು ನೋಡುವಾಗ ಒಂದು ಆತ್ಮಿಕವಾದ ತಂದೆ ತಾಯಿಗಳಿಗೆ ಬಹಳ ಆ ಒಂದು ಸಂತೋಷ ಆ ಮಗನ ಕಂಡುತ್ತದೆ. ಯಾಕಂದರೆ ದಿನೇ ದಿನೇ ನನ್ನ ಮಗನ ಬದಲಾಗ್ತಾ ಇದ್ದಾನೆ, ದಿನೇ ದಿನೇ ದೇವರನ್ನ ಮೆಚ್ಚಿಸ್ತಾ ಇದ್ದಾನೆ, ದಿನೇ ದಿನೇ ದೇವ್ರನ್ನ ಪ್ರೀತಿಸ್ತಾ ಇದ್ದಾನೆ. ಆ ತಂದೆ ತಾಯಿಗಳು ಆ ಮಕ್ಕಳನ್ನು ಕುರಿತು ಚಿಂತೆ ಮಾಡೋದಿಲ್ಲ ಕಡೆ. ಯಾಕಂದರೆ ಅವರು ದೇವರನ್ನ ಬಲವಾಗಿ ಪ್ರೀತಿಸ್ತಾ ಇದ್ದಾರೆ, ದೇವರ ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ಆ ಮಕ್ಕಳನ್ನು ಕುರಿತು ಆ ತಂದೆ ತಾಯಿಗಳು ಈ ಲೋಕದಲ್ಲಿ ಯಾವುದೇ ರೀತಿ ಚಿಂತೆ ಪಡದೆ ಅವರನ್ನು ಕುರಿತು ತುಂಬ ಸಂತೋಷ ಪಡ್ತಾರೆ ಕಡೆ. ಉದಾಹರಣೆ ಮಾಡುವಾಗ ನಮ್ಮ ಮನುಜರು ಸರ್ ನೋಡಿ, ಅವರು ವಾಕ್ಯಗಳನ್ನು ಕೊಡುವಾಗ ಒಂದು ವೇಳೆ ಆ ತಂದೆ ತಾಯಿಗಳಿಗೆ ಎಷ್ಟು ಒಂದು ಸಂತೋಷ ಇರ್ಬೋದು ಕಡೆ. ಯಾಕಂದರೆ ಯೌವನ ಮಗನು ಅವರ ಏಜ್ನ ಯೌವನಸ್ಸು ನೋಡುವಾಗ ಈ ಭೂಮಿಲಿ ಯಾವ ರೀತಿ ಜೀವಿಸ್ತಾ ಇದ್ದಾರೆ ಕಡೆ, ಭಯಂಕರವಾದಂಥ ಪಾಪ ಕೃತ್ಯಗಳಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ದೇವರು ಸೋದರ ಮನುಷ್ಯರನ್ನ ದೇವರ ಸೇವೆಯಲ್ಲಿ ಅನೇಕ ಪ್ರತಿಯೊಬ್ಬರಿಗೂ ಅರ್ಥವಾಗದ ರೀತಿಯಲ್ಲಿ ದೇವರು ಅವರ ಮಾತುಗಳ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಒಂದು ವೇಳೆ ಅವರನ್ನು ಎತ್ತಂಥ ತಂದೆ ತಾಯಿಗಳಿಗೆ ಎಷ್ಟು ಒಂದು ಸಂತೋಷ ಇರ್ಬೋದು ಕಡೆ. ಅದೇ ರೀತಿ ದೇವ್ರ ಮಕ್ಕಳೇ, ಇಲ್ಲಿರುವಂಥ ಒಂದು ಗ್ರೂಪ್ಗೆ ಒಂದು ಯಾವುದೋ ಒಂದು ಹೊಸ ಒಂದು ಆತ್ಮ ಅದು ಇಷ್ಟು ದಿನ ಬೇರೆ ಕಡೆ ಇತ್ತು, ಸತ್ಯ ವಾಕ್ಯಗಳು ಗೊತ್ತಿಲ್ಲದೆ ಅದು ಬೇರೆ ಬೇರೆ ಕಡೆ ಅಳಿತಾ ಇತ್ತು. ಆದರೆ ಆ ಒಂದು ಆತ್ಮ ಈ ಒಂದು ಗ್ರೂಪ್ಗಳಿಗೆ ಬಂದಾಗ ಒಂದು ವೇಳೆ ಈ ಗ್ರೂಪ್ನಿರುವ ಎಲ್ಲರಿಗೂ ಸಹ ಸಂತೋಷ. ಯಾಕಂದರೆ ಈ ಒಂದು ಆತ್ಮ ಹೊಸ ಒಂದು ಸತ್ಯವಾದಂಥ ವಾಕ್ಯದ ಕಡೆಗೆ ಬರ್ತಲ್ಲ ಎಂಬುದಾಗಿ ಈ ಗ್ರೂಪ್ನಲ್ಲಿರುವಂಥ ಪ್ರತಿಯೊಬ್ಬರು ಸಹ ಸಂತೋಷ ಪಡಲಿಕ್ಕಿದ್ದಾರೆ. ಅದೇ ರೀತಿ ಸೃಷ್ಟಿಕರ್ತನಾದ ದೇವರು ಒಬ್ಬ ಮನುಷ್ಯನು ಈ ಲೋಕದಲ್ಲಿ ತುಂಬ ಒಂದು ದೇವರಿಗೆ ಹತ್ತಿರವಾಗುವಾಗ, ದೇವರ ಜೀವಿತದಲ್ಲಿ ಬದಲಾಗುವಾಗ ದೇವರು ಸಂತೋಷ ಪಡ್ತಾನೆ ಕಡೆ. ಯಾವುದೋ ಒಂದು ಬಿಲ್ಡಿಂಗ್ ಕಟ್ತೆ, ಒಂದು ದೊಡ್ಡ ಸಭೆ ಕಟ್ತೆ, 100 ಸಭೆಗಳು ಕಟ್ತೆ, ಇದಕ್ಕಾಗಿ ದೇವರು ಸಂತೋಷ ಪಡೋದಿಲ್ಲ ಕಡೆ. ದೇವರು ನೋಡೋ ಸತ್ಯವೇದದಲ್ಲಿ ದೇವರು ಯಾರು ಬದಲಾದರೆ ದೇವರು ಸಂತೋಷ ಪಡ್ತಾನೆ ಎಂಬುದಾಗಿ ನಾವು ಸತ್ಯವೇದದ ಮೂಲಕ ನಾವು ನೋಡಿಕೊಂಡ್ರೆ, ಈ ಒಂದು ಬೆಳಗಿನ ಸಮಯದಲ್ಲಿ ಲೂಕನ ಬರೋ ಸುವಾರ್ತೆ 15ನೇ ಅಧ್ಯಾಯ ದೇವರ ಮಕ್ಕಳೇ 3ನೇ ವಚನದಿಂದ ನಾವು ಓದಿಕೊಂಡ್ರೆ, ಲೂಕನ ಬರೋ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನವನ್ನು ದಯಮಾಡಿ ನಾವೆಲ್ಲರೂ ಸಹ ಸತ್ಯವೇದವನ್ನು ತಿರುಗಿಸಿ ಈ ಒಂದು ಭಾಗವನ್ನು ನಾವು ಓದಿಕೊಂಡ್ರೆ, ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಾಗಿ ಅವುಗಳ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದನ್ನು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೆ ಇದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು ನಿಮಗೆ ಹೇಳುತ್ತೇನೆ. ಇಲ್ಲಿ ಯೇಸು ಕ್ರಿಸ್ತರು ದೇವರ ಕಡೆಗೆ ತಿರುಗಿದ ಪಾಪಿ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ನೋಡಿ. ಆಲೋಚನೆ ಮಾಡಿದರೆ ಕುರಿಗಳಿಂದ ನೋಡೋದ್ರೆ ನಮ್ಮೆಲ್ಲರಿಗೂ ಗೊತ್ತು, ಬೈಬಲ್ ಅನೇಕ ಸಾರಿ ರೂಪಾಲಂಕಾರ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡ್ತಾ ಎಂಬುದಾಗಿ. ಕುರಿಗಳು ಎಂಬುದಾಗಿ ನೋಡಿದ್ರೆ ವಿಶ್ವಾಸಿಗಳಾದ ನಾವುಗಳಾಗಿದ್ದೀವಿ, ದೇವರನ್ನ ಅರಿತಂಥ ಜನರಾಗಿದ್ದೀವಿ. ಕುರುಬನು ಯೇಸು ಕ್ರಿಸ್ತನಾಗಿದ್ದಾನೆ ಕೂಡ, ಯಜಮಾನನು ತಂದೆಯ ದೇವರಾಗಿದ್ದಾನೆ. ಆ ಕುರುಬನಾದಂಥ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾರೆ ಕೂಡ ಏನಂತ ಹೇಳಿದ್ರೆ, ಅಲ್ಲಿ ಒಬ್ಬನಿಗೆ ನಿಮ್ಮೊಳಗೆ ಯಾವ ಮನುಷ್ಯನಿಗಾದರೂ 100 ಕುರಿಗಳಾಗಿ ಅವಳು ಒಂದು ಕಳೆದು ಹೋದರೆ ಅದು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದನ್ನು ಸಿಕ್ಕುವ ತನಕ ಅದನ್ನು ಹುಡುಕಬೇಕು.
ಹುಡುಕಿಕೊಂಡು ಹೋಗದಿದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳಿದವೆ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ. ನೋಡಿ, ದೇವರು ಯಾರ ವಿಷಯದಲ್ಲಿ ಸಂತೋಷ ಪಡ್ದಂದ್ರೆ ಒಬ್ಬ ಪಾಪಿ ಒಬ್ಬ ಪಾಪಿ ಬದಲಾದಾಗ ದೇವರು ಸಂತೋಷ ಪಡ್ತಂತ ದೇವರಿಗೆ ಎಷ್ಟು ಸಂತೋಷ ಅಂದ್ರೆ ಒಬ್ಬನ ಕೆಟ್ಟ ಕಾರ್ಯಗಳನ್ನು ಮಾಡಿದಂಥ ವ್ಯಕ್ತಿ, ಈ ಲೋಕದ ಪ್ರಕಾರ ಜೀವಿಸಿದಂಥ ವ್ಯಕ್ತಿ, ದೇವರನ್ನು ಅರಿಯದಂಥ ವ್ಯಕ್ತಿ, ಒಂದು ವೇಳೆ ಆತನು ದೇವರನ್ನು ಅರಿತುಕೊಳ್ಳುವಾಗ ನೋಡಿ, ಪ್ರಪಂಚದಲ್ಲಿ ನೋಡುವಾಗ ಸುತ್ತಮುತ್ತ ನೀರಿದೆ. ಈ ಪ್ರಪಂಚದ ಸುತ್ತಮುತ್ತ ನೀರಿದೆ. ಕಾಲುವಾಗ ಮಾತ್ರ ಮನುಷ್ಯರು ಮತ್ತು ಎಲ್ಲ ಮನೆಗಳು ಮತ್ತು ಮೃಗಗಳು ಎಲ್ಲವೂ ಸಹ ಇದೆ. ಅಂದರೆ ಪ್ರಪಂಚವೆಲ್ಲ ನೀರು ತುಂಬಿಕೊಂಡಿದೆ. ಅದೇ ರೀತಿ ಈ ಪ್ರಪಂಚದಲ್ಲೆಲ್ಲ ಜನರು ತುಂಬಿದ್ದಾರೆ. ಯಾವ ರೀತಿ ಆ ಒಂದು ಸುತ್ತಮುತ್ತ ನೀರಿರುವಾಗ ಕಾಲು ಭಾಗ ನೀರು, ಅದೇ ರೀತಿ ಇಲ್ಲಿ ನೀತಿವಂತರು ದೇವರ ಮಕ್ಕಳಿಂದಾಗ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ. ಇಲ್ಲಿ ನೋಡಿ, 99 ಕುರಿಗಳು ಆ ಯಜಮಾನನ ಬಳಿ ಇದೆ. ಆದರೆ ಅವೆಲ್ಲವನ್ನು ಆತನ ಆಡವೇ ಬಿಟ್ಬಿಟ್ಟು ಒಂದು ಕುರಿನ ಹುಡುಕೊಂಡು ಹೋಗಿದ್ದಾನೆ. ಆದರೆ ಅದು ಒಳ್ಳೆಯ ಕುರಿ ಇರ್ತದೆ, ಅದು ನೀತಿವಂತನಾದ ಕುರಿ ಇರ್ತದೆ. ಆ ಕುರಿನ ಹುಡುಕ್ತಾ ಅವನು ಕಾಡಲೆಲ್ಲ ಅಲಿತಾನೆ. ದೇವ್ರ ಮಕ್ಕಳೇ, 2000 ವರ್ಷಗಳಿಂದ ಯೇಸು ಕ್ರಿಸ್ತನು ಈ ಜಗತ್ತಿಗೆ ಆತನು ನಮ್ಮ ಪಾಪದ ನಿಮಿತ್ತವಾಗಿ ಈ ಭೂಮಿಗೆ ಬಂದಿದ್ದಾನೆ. ಒಂದು ವೇಳೆ ಗ್ರೂಪಲ್ಲಿ ಬಂದ ಪ್ರತಿಯೊಬ್ಬರನ್ನ ದೇವರು ಆರಿಸಲ್ಪಟ್ಟಿದ್ದಾನೆ. ಯಾಕಂದರೆ ದೇವರು ಆರಿಸದೆ, ದೇವರು ನಮ್ಮನ್ನು ನೋಡದೆ ಈ ಒಂದು ಗ್ರೂಪಿಗೆ ನಾವು ಬಂದಿಲ್ಲ. ಯಾಕಂದರೆ ದೇವರು ನಮ್ಮನ್ನು ತುಂಬ ಪ್ರೀತಿಸ್ತಾನೆ. ಏನಕ್ಕೆ ಗೊತ್ತಾಗ್ತದೆ? ಎಷ್ಟೋ ಜನರಿಗೆ ಸರಿಯಾದಂಥ ಬೈಬಲ್ ಜ್ಞಾನ ಇಲ್ಲದೆ, ದೇವರ ವಾಕ್ಯಗಳಿಲ್ಲದೆ ಈ ಲೋಕದಲ್ಲಿ ಯಾವ ರೀತಿ 99 ಕುರಿಗಳು ದಾರಿ ತಪ್ಪಿದೋ, ಅದೇ ರೀತಿ ಈ ಭೂಮಿಯಲ್ಲಿ ಅನೇಕ ವಿಶ್ವಾಸಿಗಳು, ಸಭಾಪಾಲಕರು ಸತ್ಯವನ್ನು ಅರಿತುಕೊಳ್ಳದೆ, ಒಂದು ವೇಳೆ ಗೊತ್ತಿರುವ ದೇವರ ಕಡೆಗೆ ಬರದೇ ಇವತ್ತು ಲೋಕದ ಪ್ರಕಾರ ಜೀವಿಸ್ತಾ ಇದ್ದಾರೆ. ಆದರೆ ದೇವರು ಯಾವ ರೀತಿ ಆ ಒಂದು ಕುರಿ ಸಿಕ್ಕಿದ ತಕ್ಷಣ ಆ ಕುರುಬನು ಹೆಗಲ ಮೇಲೆ ಹಾಕಿಕೊಂಡು ಸಂತೋಷವಾಗಿ ಬರ್ತದೆ. ಸಂತೋಷವಾಗಿ ಬಂದು ಅಲ್ಲಿ ಅಕ್ಕಪಕ್ಕದವರೆಲ್ಲನ್ನ ಕಳೆದು ಹೋದ ಕುರಿ ನನಗೆ ಸಿಕ್ಕಿತು ಅಂತ ಬಹಳ ಸಂತೋಷ ಪಡ್ತದೆ. ದೇವರು ಹುಡುಕಿಕೊಂಡು ಬರ್ತಾನೆ. ಕೆಲವ್ರನ್ನ ದೇವರು ನಮ್ಮ ಹುಡುಕಿಕೊಂಡು ಬಂದಿರ್ತಾನೆ. ಇಲ್ಲಿ 99 ಕುರಿ ಅವಶ್ಯಕತೆ ಇಲ್ಲ. ಅವು ಯಾವ ದೇವ್ರ ಕಡೆ ತಿರುಗಿಲ್ಲ, ಸುಮ್ಮನೆ ಬರ್ತಾವೆ ಅಷ್ಟೇ. ಸುಮ್ಮನೆ ಸಭೆಗೆ ಹೋಗಿದ್ದು ಅನೇಕ ಕ್ರೈಸ್ತರು ನನ್ನ ಕ್ರೈಸ್ತನ ಬೈಬಲ್ ಹಿಡ್ಕೊಂಡು ಹೋಗ್ತಾರೆ. ಎಲ್ಲ ಸಭೆಗಳು ತುಂಬ ಗಿಜಿ ಅಂತ ಭಾನುವಾರ ಬಂದಿರುತ್ತೆ. ಆದರೆ ಅವ್ರು ಯಾರು ತಿರುಗಿಲ್ಲ, ದೇವರ ಕಡೆಗೆ ತಿರುಗಿಲ್ಲ. ಅವ್ರು ಹೋಗುವಂಥ ಉದ್ದೇಶ ಸಭೆಗೆ ಏನೋ ಒಂದು ಒಳ್ಳೇದಾಗಬೇಕು, ನನಗೆ ಸತ್ತ ನಂತರ ನಿತ್ಯ ಜೀವ ಸಿಗ್ತದೆ, ಯೇಸು ಕ್ರಿಸ್ತನನ್ನು ನಂಬಿದ್ರೆ ನನಗೆ ಇನ್ನೊಂದು ಲೋಕಕ್ಕೆ ನಾವು ಹೋಗ್ಬೋದು. ಇದು ಯಾವುದು ಒಂದು ಅಭಿರುಚಿಯಿಂದ, ಈ ಆಸಕ್ತಿಯಿಂದ ಅವ್ರು ಹೋಗೋದಿಲ್ಲ. ಈ ಸಭೆಗೆ ಯಾವ ಥರ ಅಂದರೆ ನನ್ನ ಸಮಸ್ಯೆಗಳ ಪರಿಹಾರ ಆಗ್ತದೆ. ಅದೇ ರೀತಿ ಅಲ್ಲಿ ಬೋಧನೆ ಮಾಡೋದು ಬೋಧಕನು ಹೇಳ್ತಾನೆ, ನಿನಗೆ ಸಾಲ ಸಿಗ್ತದೆ, ನಿನಗೆ ಉದ್ಯೋಗ ಸಿಗ್ತದೆ, ನಿಮ್ಮ ಸಮಸ್ಯೆಗಳು ಏನಿದ್ರು ಸಹ ಬಿಡುಗಡೆ ಆಗ್ತದೆ ಎಂಬುದಾಗಿ ಹೇಳಿ ಅನೇಕ ಜನರನ್ನು ಏನು ಮಾಡಿದ್ರೆ ಆ ಸಭೆ ಒಳಗೆ ಕೂಡಿಸ್ತಾರೆ. ಆದರೆ ದೇವರು ಹೇಳ್ತಾನೆ, ದೇವರ ಕಡೆಗೆ ತಿರುಗದ 99 ಕುರಿಗಳಿಗಿಂತ ಅವು ಯಾವ ಸಹ ದೇವರ ಕಡೆ ತಿರುಗಿಲ್ಲ. ಆದರೆ ಅಲ್ಲಿ ದೇವರು ಹೇಳ್ತಾನೆ 7ನೇ ವಚನ, ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟು. ಎಲ್ಲಿ ಸಂತೋಷ ಅಂದರೆ ಭೂಲೋಕದಲ್ಲಿ, ಪರಲೋಕದಲ್ಲಿ ದೇವರು ಸಂತೋಷ ಪಡ್ತಾನಂತೆ. ಯೇಸು ಕ್ರಿಸ್ತರು ಸಂತೋಷ ಪಡ್ತಾರಂತೆ, ಪವಿತ್ರಾತ್ಮರು ಸಂತೋಷ ಪಡ್ತಾರಂತೆ. ಅದೇ ರೀತಿ ದೇವದೂತರು ಸಹ ಸಂತೋಷ ಪಡ್ತಾರಂತೆ. ಒಬ್ಬ ಪಾಪ ಬದಲಾಗತ್ತೆ.
ಒಬ್ಬ ಪಾಪಿ ಬದ್ಧ. ದೇವ್ರ ಮಕ್ಕಳೇ, ನಾವು ಮುಂದೆ ಇದೇ ಒಂದು ಚಾಪ್ಟರ್ಲ್ಲಿ ಹೋಗುವಾಗ 11ನೇ ವಚನದಿಂದ ಓದುವಾಗ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿರ್ತಾರೆ. ಆ ತಂದೆ ಆ ಇಬ್ಬರು ಮಕ್ಕಳನ್ನ ತುಂಬ ಪ್ರೀತಿಸ್ತಾರೆ, ತುಂಬ ಪ್ರೀತಿಸ್ತಾನೆ. ಮಕ್ಕಳಂದರೆ ಅದರಿಗೆ ಪ್ರಾಣ. ಆ ಮಕ್ಕಳಿಗೋಸ್ಕರ ಆ ಎಲ್ಲ ತ್ಯಾಗವನ್ನು ಮಾಡಲಿಕ್ಕಿದ್ದ. ತುಂಬ ದೊಡ್ಡ ಸಾಹುಕಾರ ಕೂಡ ಇರ್ತಾನೆ ತಂದೆ. ಅಲ್ಲಿ ನೋಡುವಾಗ ಒಬ್ಬ ಕಿರಿ ಮಗನು ತುಂಬ ಈ ಲೋಕದ ಕುರಿತು ಆತನ ಇರ್ತಾನೆ. ಮತ್ತು ಹಿರಿಮಗನು ವ್ಯವಸಾಯ ಮಾಡಿಕೊಂಡು ತಂದೆ ಹತ್ರ ಇರ್ತಾನೆ. ಈ ಕಿರಿಮಗನು ಯಾವಾಗಲೂ ಏನು ಮಾಡ್ತಾನೆ, ಅವನು ದುಂದು ವೆಚ್ಚ ಮಾಡುವಂಥದ್ದು, ಈ ಲೋಕದ ಸ್ನೇಹಿತರೊಟ್ಟಿಗೆ ಕಾಲ ಕಳೆಯುವಂಥದ್ದು. ಈ ಲೋಕದಲ್ಲಿ ಆತನಿಗೆ ಎಲ್ಲ ರೀತಿಯ ಪಾಪ ಎಷ್ಟೆಷ್ಟು ಸಾಧ್ಯವಾಗ್ತದೋ ಆ ಪಾಪದ ಕೃತ್ಯಗಳಲ್ಲಿ ಸ್ವಲ್ಪ ಸ್ವಲ್ಪ ಭಾಗಿಯಾಗುತ್ತೆ. ಒಂದು ದಿನ ಇವನು ಏನು ಮಾಡಿದ, ತಂದೆ ಬಳಿಗೆ ಬರ್ತಾನೆ. ತಂದೆ ಬಳಿಗೆ ಬಂದು, ನನಗೆ ಆಸ್ತಿ ಅರ್ಧ ಭಾಗ ಕೊಡು. ತಂದೆ ಎಷ್ಟು ಹೇಳಿದ್ರು ಕೇಳ್ತಲ್ಲ ಪಡೆ, ಅರ್ಧ ಭಾಗವನ್ನು ಕೊಡು. ತಂದೆ ಆತನು ಏನು ಮಾಡಿದಾನೆ, ಅರ್ಧ ಭಾಗವನ್ನು ಆ ಕಿರಿಮಗನಿಗೆ ಕೊಡ್ತಾನೆ. ಈ ಕಿರಿಮಗನು ಈ ಆಸ್ತಿಯನ್ನು ಮಾರಿ ಒಂದು ದೂರದ ಪ್ರಾಂತ್ಯಕ್ಕೆ ಹೋಗ್ತಾನೆ. ದೂರದ ಪ್ರಾಂತ್ಯಕ್ಕೆ ಹೋದಾಗ ಇವನಿಗೆ ಎಷ್ಟು ಹಣ ಇರ್ತದಾಗ ತುಂಬ ಜನರು ಅವನಿಗೆ ಸ್ನೇಹಿತರಾಗಿರ್ತಾರೆ. ತುಂಬ ಜನರು ನೋಡಿ, ಈ ಲೋಕದಲ್ಲಿ ಹಣ ಇದ್ದಾಗ, ಆಸ್ತಿ ಇದ್ದಾಗ ತುಂಬ ಜನರು ನಮ್ಮ ಜೊತೆ ನಂಬ್ತಾ ಬರ್ತಾರೆ. ಅದೇ ನೀನು ಆತ್ಮಿಕವಾಗಿ ಬೆಳೆಯುವಾಗ, ದೇವರಲ್ಲಿ ಬೆಳೆಯುವಾಗ ಯಾರು ನಿನ್ನನ್ನು ಪ್ರೀತಿಸಕ್ಕೆ ಬರೋಲ್ಲ, ಯಾರು ನಿನ್ನನ್ನು ಹತ್ತಿರ ಬರಲ್ಲ. ಆದರೆ ನಿನ್ನ ಹತ್ರ ಬರುವಂಥವ್ರು ದೇವರು ಒಬ್ಬರೇ, ದೇವರು ಮೆಚ್ಚುವಂಥವ್ರು ದೇವರು ಒಬ್ಬರೇ ನಿನ್ನ. ಈ ರೀತಿ ಈ ಒಂದು ಕಿರಿ ಮಗನು ತೆಗೆದುಕೊಂಡು ಹೋಗಿ ದೂರದ ಪ್ರಾಂತ್ಯದಲ್ಲಿ ಎಲ್ಲವನ್ನ ಏನು ಮಾಡ್ತಾನೆ, ತಿಂದು ತೇಗಿ ಅನೇಕ ಪಾಪಕೃತ್ಯಗಳು ಮಾಡಿದ್ರೆ ಎಲ್ಲವನ್ನ ಕಳ್ಕೊಳ್ತಾನೆ. ಹಣ ಇದ್ದಾಗ ಎಲ್ಲ ಸ್ನೇಹಿತರು ಬಂದವರು ಇವನ ಹತ್ರ ಎಲ್ಲ ಹೋದಾಗ ಯಾರೂ ಬರೋದಿಲ್ಲ. ಕೊನೆಗೆ ಆ ದೇಶದಲ್ಲಿ, ಆ ಒಂದು ಪ್ರಾಂತ್ಯದಲ್ಲಿ ಅವನಿಗೆ ಎಷ್ಟು ಬರ ಬರ್ತದೆ ಅಂದ್ರೆ ಅವನಿಗೆ ಯಾವುದೇ ಬರದಾದ ಭಯಂಕರವಾದ ಪರಿಸ್ಥಿತಿ ಬರ್ತಾನೆ. ಕೊನೆಗೆ ಅಲ್ಲಿ ಹೋಗಿ ಒಂದು ಕೆಲಸಕ್ಕೆ ಸೇರ್ಕೊಳ್ತಾನೆ. ನಮ್ಮೆಲ್ಲರಿಗೂ ಗೊತ್ತು, ಒಬ್ಬ ಯಜಮಾನ ಹತ್ರ ಅಂಗಡಿ ಮೇಯಿಸುವಂಥ ಕೆಲಸಕ್ಕೆ ಸೇರ್ಕೊಳ್ತಾನೆ. ನೋಡಿ, ತಂದೆಯ ಬಳಿಯಲ್ಲಿದ್ದಾಗ ಯಾವ ರೀತಿ ರಾಜನಾಗಿದ್ದ, ಯಾವಾಗ ಒಂದು ಸಂತೋಷವಾಗಿದ್ದ, ತನ್ನ ಜೀವಿತದಲ್ಲಿ ಪ್ರತಿ ದಿನವೂ ಸಹ ಅದನ್ನು ವೈಭವದಿಂದ ಜೀವಿಸ್ತಾ ಇದ್ದ. ಯಾವಾಗ ತಂದೆಯನ್ನು ಬಿಟ್ಟು ಹೋದನ ಅವನ ಜೀವಿತ ಯಾವುದಕ್ಕೂ ಬಾರದಾಯಿತು. ಹೌದು ಈ ಒಂದು ಬೆಳೆಯಿನ ಸಮಯದಲ್ಲಿ ನಾವು ಸಹ ದೇವರನ್ನು ಬಿಟ್ಟು ಹೋಗೋದಾದರೆ ನಮ್ಮ ಜೀವನ ಯಾವುದಕ್ಕೂ ಬೇಡದಂಥ ಜೀವಿತ ಆಗ್ತದೆ. ಇಲ್ಲಿ ಕಿರಿಯ ಮಗನು ಹೋಗಿ ಆ ಭಯಂಕರವಾದ ರೀತಿಯಲ್ಲಿ ಹಂದಿಯನ್ನು ಮೇಯಿಸುವಂಥ ಸಮಯಕ್ಕೆ ಹೋಗ್ತದೆ. ಕೊನೆಗೆ ಹಂದಿ ತಿನ್ನುವಂಥ ಆಹಾರವನ್ನು ತಿನ್ನಬೇಕಂತ ಅಪೇಕ್ಷಿಸ್ತಾ ಇದ್ದಾನೆ. ಕೊನೆಗೆ ಹೇಳ್ತೀವಿ, ಆಗ ಅವನಿಗೆ ಬುದ್ಧಿ ಬಂತು ಎಂಬುದಾಗಿ. ಕೊನೆಗೆ ಬುದ್ಧಿ ಒಂದು ಆ ತಂದೆ ಮನೆಗೆ ಬರ್ತದೆ. ತಂದೆಯ ಮನೆಗೆ ತನ್ನ ಪಾಪ ಕೃತ್ಯಗಳನ್ನ ಎಲ್ಲವನ್ನ ನನ್ನ ತಂದೆ ಹತ್ರ ಒತ್ತುಕೊಂಡು ಇನ್ಮೇಲೆ ಇಂಥ ಒಂದು ಜೀವಿತನ ಬಿಟ್ಟು ನಾನು ಹೊಸವನಾಗಿ ಬದುಕಬೇಕಂತ ನಾನು ತಂದೆ ಬೆಳಗ್ಗೆ ಬರ್ತದೆ. ಮತ್ತು ಆ ತಂದೆ ಯಾವಾಗ ನನ್ನ ಮಗನು ತಿರುಗಿ ಬರ್ತಾನೆ ಅಂತ ತಂದೆನೂ ಕಾಯ್ತದಾನೆ ಅಂತ. ಅದೇ ರೀತಿ ತಂದೆ ಆ ದೇವರು ಇನ್ನೂ ಯಾಕೆ ಈ ಲೋಕ ನಾಶವಾಗಿಲ್ಲ ಅಂದರೆ, ಇನ್ನೂ ಯಾಕೆ ಯೇಸು ಕ್ರಿಸ್ತನ ಈ ಭೂಮಿ ಮೇಲೆ ಬಂದಿಲ್ಲ ಅಂದರೆ, ದೇವರು ಇವತ್ತರ ನಾಳೆ ನನ್ನ ಮಕ್ಕಳು ನನ್ನ ಕಡೆಗೆ ಬರ್ತಾರೆ, ಅವ್ರಿಗೆ ಯಾವುದೋ ರೀತಿ ಸತ್ಯವಾದ ಸುವಾರ್ತೆ ಮುಟ್ಟಲ್ಪಡ್ತದೆ ಅಂತ ದೇವರು ಚಾನ್ಸ್ ಕೊಡ್ತಾ ಇನ್ನೂ ಈ ಭೂಮಿಯಲ್ಲಿ ಇನ್ನೂ ಈ ಭೂಮಿನ ನಾಶ ಮಾಡದೆ ದೇವರು ನಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಭೂಮಿ ಇನ್ನೂ ನಾಶವಾಗಿಲ್ಲ. ಆ ಮಗನ ದೂರದಲ್ಲಿ ಆ ತಂದೆಯನ್ನು ನೋಡ್ತಾನೆ, ತಂದೆ ಆ ಮಗನ ನೋಡ್ತಾ ಇದ್ದಾನೆ. ಎಷ್ಟೋ ದಿನಗಳಾಗಿದೆ ಆತನ ಒಂದು ಸ್ನಾನ ಮಾಡಿ ಆತನ ಬಟ್ಟೆಗಳು ಹಾಕಿದ್ರೆ ಭಯಂಕರವಾದ ಅವನು ಹುಚ್ಚನಾಗಿ ಭಿಕ್ಷಕನಾಗಿದ್ದಾನೆ. ಹುಚ್ಚನ ರೀತಿ ಕಾಣ್ತಾ ಇದ್ದಾನೆ. ಆ ತಂದೆ ದೂರದಲ್ಲಿ ಆ ಮಗನನ್ನು ಕಂಡು ಓಡಿ ಬಂದು ಆ ಮಗನನ್ನು ತಕ್ಕೊಳ್ತಾನೆ. ಹೌದು ದೇವ್ರ ಮಕ್ಕಳೇ, ಈ ಭೂಮಿಲಿ ನೀನು ಎಷ್ಟೇ ಪಾಪ ಮಾಡಿರು, ನೀನು ಯಾವ ರೀತಿ ಜೀವಿಸಿರು, ಒಂದು ಸಾರಿ ದೇವರ ಕಡೆಗೆ ನೀನು ಬರುವುದಾದರೆ ನಿನ್ನ ಎಲ್ಲ ಪಾಪಗಳನ್ನು ದೇವರು ಕ್ಷಮಿಸಲಿಕ್ಕೆ ಆತನು ಹೇಳ್ತಾನೆ, ಅಪ್ಪ ನಿನಗೆ ಪರಲೋಕಕ್ಕೆ ವಿರುದ್ಧವಾಗಿ ನಾನು ತಪ್ಪು ಮಾಡಿದ್ದೇನೆ, ನಿನ್ನ ಮಗನಾಗಿ ಬಾಳೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಎಂಬುದಾಗಿ ಆ ತಂದೆಯ ಬಳಿ ಆತನು ತನ್ನ ದುಃಖವನ್ನು ಹಂಚಿಕೊಳ್ಳುವಾಗ ತಂದೆ ಆತನ ತಬ್ಬಿಕೊಂಡು ಮುತ್ತು ಕೊಟ್ಟು
ಅಲ್ಲಿರುವಂಥ ಎಲ್ಲ ಜನರನ್ನ ಕರೆದು, ನನ್ನ ಮಗನು ಕೆಟ್ಟು ಹೋಗಿದ್ದಾನೆ, ಸತ್ತು ಹೋಗಿದ್ದಾನೆ, ಬದುಕಿ ಬಂದಿದ್ದಾನೆ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ ಎಂಬುದಾಗಿ ಆ ಒಂದು ನಾವು ಸನ್ನಿವೇಶವನ್ನು ನಾವು ನೋಡ್ತಿದ್ದೇವೆ. ಅಂದರೆ ಇಲ್ಲಿ ನೋಡುವಾಗ ಆ ತಂದೆ ನೋಡುವಾಗ ನಮ್ಮನ್ನು ಸೃಷ್ಟಿ ಮಾಡಿದಂಥ ನಮ್ಮನ್ನು ಎತ್ತದ ತಂದೆ ಎಷ್ಟು ಸಂತೋಷ ಪಡ್ತಾನೆ. ಅದರಿಂದ ನಾವು ಯಾವಾಗಲೂ ಸಹ ದೇವರು ಒಬ್ಬ ಪಾಪಿ ಬದಲಾಗುವಾಗ ದೇವರು ಅದಕ್ಕಿಂತ ಸಂತೋಷ ದೇವರಿಗೆ ಯಾವುದಿಲ್ಲ ಪ್ರೇ. ನೀನು ಎಷ್ಟೋ ಜನರನ್ನು ನೀವು ಸಂಪಾದನೆ ಮಾಡ್ಬೋದು, ಎಷ್ಟೋ ಹಣವನ್ನು ನೀನು ಸಂಪಾದನೆ, ಅದಕ್ಕೆಲ್ಲ ದೇವರು ಸಂತೋಷ ಪಡೋದಿಲ್ಲ ಪ್ರೇ. ದೇವರು ಒಬ್ಬ ಪಾಪಿ ಬದಲಾಗಬೇಕು ಪ್ರೇ, ಒಬ್ಬ ಮನುಷ್ಯನ ಜೀವಿತ ಬದಲಾಗಬೇಕು. ಅದಕ್ಕೆ ಇಗೋ ಕೃಷ್ಣನಿದ್ರೆ ನಮ್ಮ ನೂತನ ಸೃಷ್ಟಿಯಾದ ನಿಮ್ಮದಾಗಿ ಬೈಬಲ್ ಇರ್ತದೆ ಪ್ರೇ. ನೂತನ ಸೃಷ್ಟಿಯಾಗಬೇಕು ಪ್ರೇ. ನೀನು ನೂತನ ಸೃಷ್ಟಿ ಆಗದೆ, ನೀನು ಬದಲಾಗದೆ, ನೀನು ಏನೇ ಮಾಡಿದ್ರು ಸಹ ದೇವರು ಸಂತೋಷ ಪಡುವಂತರಲ್ಲ ಪ್ರೇ. ನಾವು ನೋಡ್ತೀವಿ ಸಭೆಯಲ್ಲಿ ರಾಶಿ ರಾಶಿಯಾಗಿ ಕಾಣಿಕೆ ಕೊಡ್ತಾರೆ ಪ್ರೇ. ಕೊನೆಗೆ ಆ ಬಡ ವಿಧವೆ ತನ್ನ ಜೀವನದ ಎಲ್ಲವನ್ನೂ ಹಾಕಿ ಕೊಡ್ತಾಳೆ ಪ್ರೇ. ಅದೇ ಆ ರಾಶಿ ರಾಶಿ ಕೊಟ್ಟಂಥ ಜನರನ್ನು ದೇವರು ಯೇಸು ಕ್ರಿಸ್ತನ ಮೆಚ್ಚಿಕೊಳ್ಳಲಿಲ್ಲ ಪ್ರೇ. ತನ್ನ ಹೃದಯವನ್ನೇ ಕೊಟ್ಟಂಥ ಆ ಸ್ತ್ರೀಯನ್ನು, ಆ ವಿಧಿವಿನ ದೇವರು ಮೆಚ್ಚಿಕೊಳ್ತಾನೆ ಪ್ರೇ. ಎಲ್ಲರಿಗಿಂತ ಹೆಚ್ಚಾಗಿ ಕೊಟ್ಟಿದ್ದಾಳೆ ಅಂತ ಹೇಳ್ತಾನೆ ಪ್ರೇ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಇವತ್ತು ನಾವು ಬದಲಾಗ ಕಾರಣ ದೇವರು ಪ್ರೇ. ದೇವರು ನಮ್ಮನ್ನು ಆರಿಸಲ್ಪಟ್ಟು ಈ ಮುಂಜಾನೆ ಸಮಯದಲ್ಲಿ ಇಂಥ ಮಹಾಜ್ಞಾನದ ವಾಕ್ಯವನ್ನು ನಾವೆಲ್ಲರೂ ಕೇಳ್ತಾ ಇದ್ದೇವೆ ಅಂದರೆ ನಾವೆಷ್ಟು ಧನ್ಯವಂತರು, ನಾವೆಷ್ಟು ಭಾಗ್ಯವಂತರು ಪ್ರೇ. ಇಂದಿನ ಜೀವಿತ ನೋಡುವಾಗ ಎಷ್ಟು ನಮ್ಮ ಜೀವಿತ ಭಯಂಕರವಾಗಿತ್ತು. ಆದರೆ ದೇವರು ಇಂದು ನಮ್ಮನ್ನು ಬದಲಾಯಿಸಿ ಈ ಮುಂಜಾನೆ ಸಮಯದಲ್ಲಿ ಇಂಥ ಒಂದು ಭಾಗ್ಯವನ್ನು ನಮ್ಮೆಲ್ಲರಿಗೂ ಸಹ ದೇವರು ಕರುಣಿಸಿಕೊಂಡಿದ್ದಾರೆ ಪ್ರೇ. ಅದರಿಂದ ದೇವರು ಹೇಳಿದ್ರೆ ಒಬ್ಬ ಪಾಪಿ ಬದಲಾದ ದೇವರು ಸಂತೋಷ ಪ್ರೇ. ನಮ್ಮೆಲ್ಲರಿಗೂ ಗೊತ್ತು ಪೌಲನ ಜೀವಿತ. ಹಿಂದೆ ಆತನ ಹೆಸರು ಸೌಲನು ಎಂಬುದಾಗಿ. ನೋಡುವ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಿದರೆ ಆತನು ದೇವರನ್ನು ಅರಿಯ ಮುಂಚಿತವಾಗಿ ಅಂಥ ಒಂದು ಕ್ರೂರಿಯಾಗಿದೆ ಎಂಬುದನ್ನು ನೋಡುವಾಗ ಪ್ರೇ, ದಯಮಾಡಿ ನೋಡ್ರಿ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಚನ. ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆಪಡುತ್ತಾ ಮಹಾಯಾಜಕರನ್ನು ಸಹ ಸಂಹರಿಸಬೇಕೆಂದು ಆಶೆಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಅವರನ್ನು ಕೇಳಿಕೊಂಡನು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಎಲ್ಲರೂ ಸೌಲನ ಬಗ್ಗೆ ಪ್ರೇ. ಅಂದರೆ ಪೌಲನಾಗ ಮುಂಚಿತವಾಗಿ ಅವನ ಹೆಸರು ಸೌಲನ ಎಂಬುದಾಗಿ ಪ್ರೇ. ಈ ಸೌಲನು ಕರ್ತನ ಶಿಷ್ಯರ ಮೇಲೆ, ಅಂದರೆ ಯಾರು ದೇವರನ್ನ ಹತ್ಕೊಂಡಿದ್ದಾರೆ ಪ್ರೇ, ಯಾರು ನಿಜವಾದ ದೇವರ ಬಳಿಗೆ ಹೋಗ್ತಾಯಿದ್ರು, ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ ಪ್ರೇ. ಸುರೇಶ್ ಅವರು ನೋಡಿ, ಯಾರು ಯೇಸು ಕ್ರಿಸ್ತನ ಶಿಷ್ಯರಾಗ್ತಾರೆ, ಯಾರು ದೇವರನ್ನ ಆರಾಧನೆ ಮಾಡ್ತಾರೆ ಅಂತರ ಕಂಡ್ರೆ ಈ ಒಂದು ಸೌಲನಿಗೆ ಆಗ್ತಿದ್ರು ಅಂತ ಪ್ರೇ. ಇಂದು ರೌದ್ರವುಳನಾಗಿ ಅಂದರೆ ಭಯಂಕರವಾದ ಕೋಪಿಷ್ಟನಂತೆ ಹೇಳ್ತಾನೆ ನಾವು. ಯಾಕಂದ್ರೆ ದೇವರು ಯಾರು ಕ್ಷಮಿಸ್ತಾನೆ ಪ್ರೇ, ದೇವರ ಸೇವೆಗೆ ಅಡ್ಡಿಪಡಿಸೋದನ್ನ ದೇವರು ಕ್ಷಮಿಸೋದಿಲ್ಲ ಪ್ರೇ. ದೇವರ ಕಾರ್ಯಕ್ಕೆ ಅಡ್ಡಿಪಡಿಸೋದನ್ನ ದೇವರು ಯಾವತ್ತು ನಾವು ಚರಿತ್ರೆಯಲ್ಲಿ ನೋಡ್ತೀವಿ ಪ್ರೇ. ದೇವರು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಪ್ರೇ. ಇಲ್ಲಾಂದರೆ ತನ್ನ ಸೇವೆಗಾಗಿ ಅವನ ಉಪಯೋಗಿಸಿದ್ರೆ ಅವನ್ನ ಭಯಂಕರವಾದ ರೀತಿ ಕೊಲ್ಲಲ್ಪಡ್ತಾರೆ ಪ್ರೇ. ಇಲ್ಲಿ ಸೌಲನು ಕರ್ತನ ಶಿಷ್ಯರನ್ನು ರೌದ್ರವುಳನಾಗ್ತದೆ ಪ್ರೇ. ಅವನೇನು ಮಾಡಿದ್ರೆ ಬೆದರಿಕೆ ಮಾತನಾಡ್ತಾನೆ. ಯಾರಾದರೂ ಸಹ ಒಂದು ವೇಳೆ ಆ ಸಭೆಗೆ ಹೋಗುವಂಥವ್ರನ್ನ, ದೇಶಕ್ಕನ್ನ ಹತ್ಕೊಂಡವಂಥವ್ರನ್ನ ಬೆದರಿಕೆ ಮಾತುಗಳನ್ನಾಡ್ತಾರೆ ಪ್ರೇ. ಮತ್ತು ಅವ್ರನ್ನ ಸಂಹರಿಸಬೇಕು, ಅವ್ರನ್ನ ಕೊಲೆ ಮಾಡಬೇಕಂತ ಆಸೆ ಪಡ್ತಾ ಇದ್ದಾನೆ. ಮತ್ತು ಅದನ್ನು ಮಹಾಯಾಜಕರ ಬಳಿಗೆ ಹೋಗಿ ಯಾರಾದರೂ ಯೇಸು ಕ್ರಿಸ್ತನ ಮಾರ್ಗವನ್ನು ಹಿಡಿದವಂತಾರೆ ಅಂಥ ವ್ಯಕ್ತಿಗಳನ್ನು ಏನು ಮಾಡಿದ ಆತನು ಏನು ಮಾಡಿದ ಭಯಂಕರವಾದ ರೀತಿಯಲ್ಲಿ ಏನು ಮಾಡಿದ ಕೊಲ್ಲಲ್ಪಡ್ತಾರೆ ಪ್ರೇ. ಇದನ್ನು ನೋಡುವಾಗ ಭಯಂಕರವಾದಂಥ ಕ್ರೂರಿಯಾದಂಥ ವ್ಯಕ್ತಿ ಪ್ರೇ.
ಅವನೊಳಗೆ ಸೈತಾನನು ಸೇರಿಕೊಂಡು ಅನೇಕ ಸಭೆಗಳನ್ನ ಏನು ಮಾಡ್ತದ, ಅದು ಗಂಡಸಾರು ಸರಿ ಹೆಂಗಸಾರು ಸಿಕ್ಕಿದವ್ರನ್ನ ಏನು ಮಾಡ್ತದ, ಭಯಂಕರವಾದ ರೀತಿಯಲ್ಲಿ ಪೌಲನು ಭಯಂಕರವಾದಂಥ ಹಿಂಸೆಗಳನ್ನ ಆತನ ಕೊಡ್ತಾ ಇದ್ದಾರೆ. ಮತ್ತೆ ನಾವು ನೋಡ್ತೀವಿ ಆ ಸ್ಟೇಫನನ್ನ ಕೊಲ್ಲೋದಕ್ಕೆ ಕಾರಣ ಪೌಲನು ಎಂಬುದಾಗಿ ನಾವು ನೋಡ್ತಿದ್ರೆ ಅವನು ಅಂಥ ಒಂದು ಕ್ರೂರಿಯಾದಂಥ ವ್ಯಕ್ತಿ ಇದ್ರೆ. ಅದಕ್ಕೆ ಆ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಪ್ರೆ, ಪೌಲನು ಯೇಸು ಕ್ರಿಸ್ತನ ಅರಿತ ನಂತರ ಏನಂತ ಹೇಳ್ತಾನೆ ಗೊತ್ತಾ? 1 ತಿಮೋಥಿ ಪುಸ್ತಕ 1ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಕ್ರಿಸ್ತನ ಈ ಪಾಪ ಜೀವಿತನ ಒಪ್ಪಿಕೊಂಡು ಅವನ ದೇವರ ಬಳಿಗೆ ಬಂದಾಗ, ಆತನ ದೇವರ ಕರೆಗೆ ಕಿವಿಗೊಟ್ಟು ಬಂದಾಗ ಅವನ ಬಾಯಿಂದ ಬರುವಂಥ ಮಾತು ನೋಡಿ. 1 ತಿಮೋಥಿ 1ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳೋಣ. 1 ತಿಮೋಥಿ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿ ನಾನೇ ಮುಖ್ಯಸ್ಥನು. ಆದರೆ ಸಾಕು, ಪೌಲನು ಹೇಳುವಂಥ ಮಾತು, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸೋಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾಗಿಯೂ ಇದೆ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ನೋಡಿ, ಪೌಲನು ನಾನೊಬ್ಬ ಪಾಪಿ ಅಂತ ಒಪ್ಕೊಳ್ತದನಪ್ಪ, ನಾನೊಬ್ಬ ದ್ರೋಹಿ ಅಂತ ಒಪ್ಕೊಳ್ತದನಪ್ಪ. ಯಾವಾಗ ಆತನು ದೇವರ ಬಳಿಗೆ ಬಂದನಪ್ಪ, ದೇವರು ಅವನೊಳಗೆ ಹೋದನು, ಅವನು ಪಶ್ಚಾತ್ತಾಪ ಪಡ್ತದನಪ್ಪ. ತಾನು ಮಾಡಿದ ಎಲ್ಲ ಕಾರ್ಯಗಳನ್ನು ಕುರಿತು ಆತನು ಪಶ್ಚಾತ್ತಾಪಪಟ್ಟು ನಾನು ಪಾಪಿ ಎಂಬುದಾಗಿ ಒಪ್ಕೊಳ್ತಾನಪ್ಪ. ಒಂದೇ ಅವನು ಆ ಪಾಪದಲ್ಲೇ ಜೀವಿಸ್ತಾನೆ ದೇವ್ರ ಮಕ್ಕಳೇ. ಯಾವಾಗ ದೇವರ ವಾಕ್ಯನ ಅರಿತುಕೊಂಡು, ಯಾವಾಗ ದೇವರು ಆತನೊಳಗೆ ಬಂದನೊಬ್ಬರೇ ಸಂಪೂರ್ಣವಾದಂಥ ಬದಲಾವಣೆ ನೋಡ್ತಿದ್ರೆ. ಎಂಥ ಬದಲಾವಣೆ ಅಂದರೆ ಹೌದು, ಪೌಲನಾಗಿ ಆ ಸೇವೆ ಮಾಡಿದಂಥ ಸುವಾರ್ಥ ಸಾರಂಥ ವ್ಯಕ್ತಿಗಳನ್ನು ನಾವು ಬೇರೆ ಬೈಬಲ್ ಕಾಣೋದಿರಪ್ಪ. ಅಂಥ ಒಂದು ಆಯುಧವಾಗಿ ಪೌಲನು ಮಾರ್ಪಡ್ತಾನಪ್ಪ. ಅವನ ಮಾತುಗಳು, ಅವನ ಪತ್ರಿಕೆಗಳನ್ನು ಓದುವಾಗ ಎಷ್ಟೊಂದು ಭಯಂಕರವಾದ ರೀತಿಯಲ್ಲಿ ಇರ್ತದಪ್ಪ. ದೇವರ ಮಕ್ಕಳೇ, ಇಲ್ಲಿ ಪೌಲನು ಹೇಳಿದ್ರೆ ನನ್ನ ಪಾಪಿಗಳೆಲ್ಲ ಮುಖ್ಯ ಪಾಪಿ. ಆದರೆ ಇದು ನೋಡುವಾಗ ಒಬ್ಬ ಪಾಪಿ ಬದಲಾಗುವಾಗ ದೇವರು ಸಂತೋಷ ಪಡ್ತಾನಪ್ಪ. ಒಬ್ಬ ಪಾಪಿ ಯಾವಾಗ ತನ್ನ ಮನಸ್ಸಾಂತರ ಪಡ್ತಾನೋ, ಯಾವಾಗ ದೇವರ ಬಳಿಗೆ ಬರ್ತಾನೋ, ಯಾವಾಗ ದೇವರ ಮಾತುಗಳನ್ನ ಮತ್ತೊಬ್ಬರ ಸಾರ್ತಾನೋ, ಆಗ ಆ ಒಂದು ದೇವರು ಸೃಷ್ಟಿಕರ್ತನ ದೇವರು ಆ ವ್ಯಕ್ತಿಯ ಕುರಿತು ಸಂತೋಷ ಪಡ್ತಾನಪ್ಪ. ಹೌದು, ಈ ಭೂಮಿಯಲ್ಲಿ ನಮ್ಮ ಮಕ್ಕಳು ಏನಾದರೂ ಸಾಧನೆ ಮಾಡಿದಾಗ, ನಮ್ಮ ಮಕ್ಕಳು ಒಂದು ವೇಳೆ ಎಕ್ಸಾಮ್ನ ಡಿಸ್ಟಿಂಕ್ಷನ್ ಬಂದಾಗ ನಾವು ಎಷ್ಟು ನಮಗೆ ಗೊತ್ತಿರೋರಿಗೆಲ್ಲ ಹೇಳ್ತೀವಿ. ಎಷ್ಟು ಸಾಧ್ಯವೋ ಅಷ್ಟು ಜನಕ್ಕೆ ನಾವು ಫೋನ್ ಮಾಡಿ, ಹೌದು ನಮ್ಮ ಮಕ್ಕಳು ಈ ರೀತಿ ಸಾಧನೆ ಮಾಡಿದ್ದಾರೆ ಎಂಬುದಾಗಿ. ಅದೇ ರೀತಿ ಇಲ್ಲಿ ದೇವರು ಪೌಲನು ಬದಲಾದಾಗ ಎಷ್ಟು ಸಂತೋಷ ಪಟ್ಟಿರ್ಬೋದು. ಕೊನೆಗೆ ಪೌಲನು ಹೇಳಿದ್ರೆ ಬದುಕುವುದಂದ್ರೆ ಕ್ರಿಸ್ತನ, ಸಾಯುವುದು ನನಗೆ ಲಾಭ ಅಂತ ಹೇಳ್ತಾನೆ. ಇವತ್ತು ಎಲ್ಲರೂ ಸತ್ತರೂ ಭಯ ಅಂತ ಹೇಳ್ತೀವಿ, ಸಾವು ಎಲ್ಲರೂ ಭಯ ಪಡ್ತಾರೆ. ಆದರೆ ಪೌಲನು ಹೇಳ್ತಾನೆ ಸತ್ತರ ನನ್ನ ಲಾಭ ಅಂತ ಹೇಳ್ತಾನೆ. ನನ್ನ ಓಟವನ್ನು ಕಡಗಾಣಿಸಿದ್ದೀನಿ, ನಾನು ನೀತಿವಂತರಿಗೆ ದೊರಕುವ ಜಯಮಾಲೆ ನನಗೆ ಮುದ್ದೆ ಸಿದ್ಧವಾಗಿದೆ. ನನಗೆ ಮಾತ್ರವಲ್ಲ, ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ದೇವರು ಸಿದ್ಧ ಮಾಡಿದ್ದಾನೆ ಎಂಬುದಾಗಿ ಪೌಲನು ಓಟವನ್ನು ಭಯಂಕರವಾಗಿ ಪಡೆದನು. ಪೌಲನು ಅನೇಕ ಸಾರಿ ತುಂಬ ಕಷ್ಟಗಳನ್ನು ಪಟ್ಟನು, ಹಿಂಸೆಗಳನ್ನು ಪಟ್ಟನು. ಆದರೆ ಅದಕ್ಕೆ ಯಾವುದಕ್ಕೂ ಭಯಪಡದೆ ಆತನು ದೇವರಿಗೆ ಸ್ಥಿರವಾಗಿದ್ದುಕೊಂಡು ಆತನು ದೇವರ ಸೇವೆ ಮಾಡಿ ಲೋಕದ ಯಾತ್ರೆಯನ್ನು ಮುಗಿಸುವುದನ್ನು ಅದರಿಂದ ಯಾರು ಬದಲಾದರೆ ದೇವರು ಸಂತೋಷ ಪಡ್ತಾರೆ. ಒಬ್ಬ ಪಾಪಿ ಬದಲಾಗಿ ದೇವರ ಕೆಲಸವನ್ನು ಮಾಡುವಾಗ ದೇವರು ಅತಿಯಾದಂಥ ಸಂತೋಷವನ್ನು ದೇವರು ಆ ಒಂದು ಪರಲೋಕದಲ್ಲಿ ದೂತರೊಟ್ಟಿಗೆ, ಯೇಸು ಕ್ರಿಸ್ತನೊಟ್ಟಿಗೆ, ಪವಿತ್ರಾತ್ಮನೊಟ್ಟಿಗೆ ದೇವರು ಸಂತೋಷ ಪಡ್ತಾನೆ. ನಾವು ನೋಡ್ತೀವಿ ಸ್ಟೇಫನ ಜೀವಿತ ನೋಡುವಾಗ, ಸ್ಟೇಫನ್ನ ಅನೇಕ ಒಂದು ಸುವಾರ್ತೆ ಸಾರುವಾಗ ಆತನ ಕಲ್ಲಿನಿಂದ ಅನೇಕ ರೀತಿ ಕೊಲ್ಲಲ್ಪಡ್ತಾನೆ. ಕೊನೆಗೆ ಆತನ ಒಂದು ಸಹನೆಯನ್ನು ನೋಡಿ, ಆತನ ಪ್ರೀತಿಯನ್ನು ನೋಡಿ ದೇವರ ಬಲಗಳಲ್ಲಿ ಯೇಸು ಕ್ರಿಸ್ತನ ಎದ್ದು ನಿಂತುಕೊಳ್ತಾರಂತೆ. ಯಾಕಂದರೆ ಈ ಭೂಮಿ ಮೇಲೆ ನನ್ನ ಮಗನು ಯಾವ ರೀತಿ ಸುವಾರ್ತೆ ಸಾರ್ತಾನೆ, ಸುವಾರ್ಥ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕೊಳ್ಕೊಳ್ತಾನಂತ ಪರಲೋಕದಲ್ಲಿ ದೇವದೂತರು ಆ ಒಂದು ಎಲ್ಲರೂ ಸಹ ಅಲ್ಲಿ ಆತನ ಆಹ್ವಾನ ಮಾಡ್ತಾ. ಆ ಒಂದು ಸ್ಟೇಫನನ ಜೀವಿತ ನೋಡುವಾಗ ಎಷ್ಟು ಒಂದು ಅದ್ಭುತವಾದಂಥ ರೀತಿ.
ದೇವ್ರ ಮಕ್ಕಳೇ, ಇಂದು ಈ ಒಂದು ಬೆಳಗಿನ ಸಮಯದಲ್ಲಿ ದೇವರು ಯಾವಾಗ ದೇವರು ಸಂತೋಷ ಪಡ್ತಾರೆ? ಒಬ್ಬ ಪಾಪಿ ಬದಲಾದಾಗ ಪರೇ, ಒಬ್ಬ ಪಾಪಿ ದೇವರ ಕಡೆಗೆ ಬರುವಾಗ ಪರೇ, ದೇವರನ್ನ ಹತ್ತುಕೊಂಡು ಸತ್ಯವಾದ ದೇವರನ್ನ ಹತ್ತುಕೊಳ್ಳುವಾಗ. ಇವತ್ತು ನೋಡಿ ಪ್ರಿಯ, ಅನೇಕರಿಗೆ ದೇವರು ಯಾರೂ ಗೊತ್ತಿಲ್ಲ ಪರೇ, ಯೇಸು ಕ್ರಿಸ್ತನು ಯಾರೂ ಗೊತ್ತಿಲ್ಲ, ಪವಿತ್ರ ಆತ್ಮನ ಯಾರೂ ಗೊತ್ತಿಲ್ಲ, ಈ ಸೃಷ್ಟಿ ಏನು ಎಂಬುದಾಗಿ ಗೊತ್ತಿಲ್ಲ ಪರೇ. ಒಟ್ಟಲ್ಲಿ ಅವರು ಬರ್ತಾರೆ, ಹೋಗ್ತಾರೆ, ಬರ್ತಾರೆ, ಒಂದು ಸಹ ಸತ್ಯ ಗೊತ್ತಿಲ್ಲ ಪರೇ. ಅವ್ರ ವಿಷಯದಲ್ಲಿ ದೇವರು ಸಂತೋಷ ಪಡೋದಿಲ್ಲ. ಯಾರು ಸತ್ಯವನ್ನು ಅರಿತುಕೊಂಡು ವಾಕ್ಯವನ್ನು ಕಲಿತಾ ಇದ್ರು ಪರೇ, ಆ ವಾಕ್ಯವನ್ನು ಮತ್ತೊಬ್ಬರಿಗೆ ಸಾರ್ತಾ ಇದ್ರು, ಅದು ನಿನ್ನನ್ನು ಕುರಿತು ದೇವರು ಸಂತೋಷ ಪಡುವಂತನಾಗಿದ್ದಾನೆ ಪರೇ, ದೇವರು ಉಲ್ಲಾಸ ಪಡುವಂತನಾಗಿದ್ದಾನೆ ಪರೇ, ದೇವರು ಇನ್ನೂ ಹೆಚ್ಚಾಗಿ ನನಗೆ ಜ್ಞಾನವನ್ನು ತಿಳಿಸ್ಕೊಳ್ಳುವಂತನಾಗಿದ್ದಾನೆ ಪರೇ. ಯಾಕಂದ್ರೆ ನನ್ನ ಮಕ್ಕಳು ಆಸಕ್ತಿಯಿಂದ ಕಲಿತಾ ಇದ್ದಾರೆ, ನನ್ನ ಮಕ್ಕಳು ಪ್ರತಿದಿನ ಆ ಮುಂಜಾನೆ ದೇವರು ವಾಕ್ಯನ ಕಲಿತಾ ಇದ್ದಾರೆ ಅಂತ ಒಬ್ಬೊಬ್ಬ ಸೇವಕರ ಮೂಲಕ ದೇವರು ನಿನಗೆ ಸತ್ಯವನ್ನು ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾನೆ ಪರೇ. ದೇವರು ಮಕ್ಕಳು, ಅದರಿಂದ ದೇವರು ಯಾವಾಗ ಸಂತೋಷ ಪಡ್ತಂದರೆ ಒಬ್ಬ ಪಾಪಿ ಬದಲಾಗತ್ತೆ. ಮತ್ತು ಎರಡನೇದಾಗಿ ದೇವರು ಯಾವಾಗ ಸಂತೋಷ ಪಡ್ತಂದರೆ ಒಬ್ಬ ಮನುಷ್ಯನ ನೀತಿವಂತನಾಗಿ ನಡೆದಾಗತ್ತೆ. ಒಬ್ಬ ಮನುಷ್ಯನ ನೀತಿವಂತನಾಗಿ ನಡೆದಾಗ ದೇವರು ಸಂತೋಷ ಪಡ. ನೀತಿವಂತನಾಗಿ ನಾವು ಯೋಬನ ಪುಸ್ತಕ ನೋಡಿದ್ರೆ 1ನೇ ಅಧ್ಯಾಯ 6ನೇ ವಚನದಾಗ ನೀನು ಯಾವಾಗ ಒಳ್ಳೆಯವನಾಗಿ ಜೀವಿಸ್ತಿ, ಆವಾಗ ದೇವರು ಹೇಳುವಂಥ ಮಾತು. ಯೋಬನ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ ಓದಿಕೊಂಡ್ಕೊಳ್ಳೆ. ಯೋಬನ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನ ಸೈತಾನನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೆಯಾ? ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಅದಕ್ಕೆ ನೋಡಿ, ಯೋಬನ ಕುರಿತು ಸೃಷ್ಟಿಕರ್ತನ ದೇವರು ಹೇಳ್ತಾನೆ ಬ್ರೆ. ನೋಡಿ, ಸೃಷ್ಟಿಕರ್ತನ ದೇವರು ನಮ್ಮನ್ನು ಎತ್ತ ತಂದೆ ಸರ್ವವನ್ನು ಸೃಷ್ಟಿ ಮಾಡಿದಂಥ ಪರಲೋಕ ದೇವರು ಅವನು ಹೇಳ್ತಾನೆ, ಸೈತಾನ ಹೇಳ್ತಾನೆ, ಏನಂತ, ಭೂಲೋಕದಲ್ಲಿ ನನ್ನ ಮಗನಾದ ಯೋಬನ್ ನೋಡಿದ್ಯಾ? ಅವನು ಎಷ್ಟು ಭಯಭಕ್ತುಳನಾಗಿದ್ದಾನೆ, ಎಷ್ಟು ನೀತಿವಂತನಾಗಿದ್ದಾನೆ. ನೋಡಿಬ್ರೆ, ಈ ಭೂಲೋಕದ ಒಬ್ಬ ಮನುಷ್ಯನನ್ನ ಆ ಸೃಷ್ಟಿ ಮಾಡಿದ ದೇವರು ಎಲ್ಲರ ಮುಂದೆ ಹೊಗಳುವಾಗ ಎಷ್ಟು ಸಂತೋಷ ಇರ್ತದೆ. ಯಾಕಂದ್ರೆ ಯೋಬನು, ನಾವು ಆತನ ಚರಿತ್ರೆ ನಮ್ಗೆ ಗೊತ್ತುಪ್ರೆ. ಯೋಬನು ಎಷ್ಟು ಭಯವಿಕ್ಲನಾಗಿದ್ದಾನೋ, ಎಷ್ಟು ಯಥಾರ್ಥವಂತನಾಗಿದ್ದಾನೋ, ಒಂದು ದೇವರನ್ನ ಎಷ್ಟು ಪ್ರೀತಿಸಿದ್ದನೋ ಗೊತ್ತಾ? ಅಂಥವನ ಕುರಿತು, ಯೋಬನ ಕುರಿತು ದೇವರು ನೀತಿವಂತನಾಗಿದ್ದಾನೆ ಪ್ರೆ. ನೀತಿವಂತ ಎಂಬುದಾಗಿ ತೀರ್ಪು ಕೊಡ್ತಾನೆ ಪ್ರೆ. ದೇವರಿಗೆ ಎಷ್ಟು ಸಂತೋಷ. ಈಗ ನೋಡಿ, ನಿಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಅಕಸ್ಮಾತ್ ದೊಡ್ಡ ಒಂದು ಕೆಲಸದಲ್ಲಿದ್ದಾರೆ ಅಂದರೆ ಎಷ್ಟು ನೀವು ಸಂತೋಷ ಪಡ್ತೀರ. ಅನೇಕರಿಗೆ ನೀವು ಹೇಳ್ಕೊಳ್ತೀರ ಪ್ರೆ, ಓ ನಮ್ಮ ತಂದೆ DC, ಒಂದು ವೇಳೆ ನನ್ನ ತಂದೆ MLA, ದೊಡ್ಡ ಉದ್ಯೋಗದಲ್ಲಿರುವಾಗ ನಾವು ಯಾವ ರೀತಿ ಬೇರೆಯವರಿಗೆಲ್ಲ ಹೇಳ್ಕೊಳ್ತಾ ಇದ್ದೇವೆ. ಆದರೆ ಇಲ್ಲಿ ದೇವರು ತನ್ನ ಮಗನನ್ನ ಕುರಿತು, ಯೋಬನ ಕುರಿತು ಹೇಳ್ತಾರೆ, ಸೈತಾನನೇ ನನ್ನ ಮಗನ ಮೇಲೆ ಗಮನ ಇಟ್ಟಿದೆಯಾ? ಅವನು ಈ ಭೂಲೋಕದಲ್ಲಿ ಅವನ ರೀತಿ ಯಾರೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ ದೇವರು. ಅಂದರೆ ಯೋಬನ ಕಾಲದಲ್ಲಿ ಯೋಬನು ಯಾವ ರೀತಿ ಅವನು ನೀತಿವಂತನಾಗಿದೆ ಎಂಬುದನ್ನು ನೀವು ಆಲೋಚಿಸಿರಿ. ಮತ್ತು ದೇವರಿಗೆ ಭಯಭಕ್ತಿರೋನಾಗಿದ್ದಾನೆ ಪ್ರೆ, ಕೆಟ್ಟದನ್ನು ನಿರಾಕರಿಸ್ತಾ ಇದ್ದಾನೆ. ಹೌದು ಪ್ರೆ, ಒಬ್ಬ ದುಷ್ಟನು ಬದಲಾಗುವಾಗ ದೇವರು ಎಷ್ಟು ಸಂತೋಷ ಪಡ್ತಾರೆ ಪ್ರೆ. ಈ ಯೋಬನು ಪ್ರೆ ಯಾವುದೇ ದುಷ್ಟ ಕಾರ್ಯಗಳನ್ನು ಮಾಡ್ತಾಯಿಲ್ಲ ಪ್ರೆ, ಯಾವುದೇ ತಪ್ಪುಗಳನ್ನು ಮಾಡ್ತಾಯಿಲ್ಲ ಪ್ರೆ. ಪ್ರತಿನಿತ್ಯ ದೇವರನ್ನು ಆರಾಧಿಸ್ತಾ ಇದ್ದಾನೆ. ಆ ದೇವರಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ಅಲ್ಲಿ ನೋಡುವಾಗ ಯೋಬನ ಮೇಲೆ ಗಮನ ಇಟ್ಟಿದೆಯಾ? ಯೋಬನು ಯಥಾರ್ಥವಂತನಾಗಿದ್ದಾನೆ, ಯೋಬನು ಸತ್ಯವಂತನಾಗಿದ್ದಾನೆ. ಹೌದು ಪ್ರೆ, ನೀನು ಒಂದು ವೇಳೆ ದೇವರಲ್ಲಿ ಭಯಭಕ್ತಿಗಳನ್ನಾಗುವಾಗ, ದೇವರು ಯಥಾರ್ಥವಾಗಿ ನಡೆಯುವಾಗ, ದೇವರು ನಿನ್ನನ್ನು ಕುರಿತು ನನ್ನನ್ನು ಕುರಿತು ಆತನ ಬಹು ಸಂತೋಷಗಳನ್ನಾಗಿದ್ದಾನೆ ಪ್ರೆ, ಬಹು ಸಂತೋಷಗಳನ್ನಾಗಿದ್ದಾನೆ ಪ್ರೆ. ಇವತ್ತು ಪ್ರತಿನಿತ್ಯ ವಾಕ್ಯದ ಮೂಲಕ ನಾವು ಸತ್ಯವನ್ನು ತಿಳ್ಕೊಂಡು ಯಥಾರ್ಥವಾಗಿ ನಡೀತಾ ಇದ್ದೀವಿ ಪ್ರೆ. ದೇವರಿಗೆ ಭಯಭಕ್ತಿಯಿಂದ ನಾವು ಜೀವಿಸ್ತಾ ಇದ್ದೀವಿ. ದೇವರಿಗೆ ನಾವು ಕೃತಜ್ಞತೆಗಳನ್ನ ವಂದನೆಗಳನ್ನ ಸಲ್ಲಿಸಬೇಕಾಗಿದೆ ಪ್ರೆ.
ಈಗ ದೇವರು ಪ್ರತಿದಿನವೂ ಒಬ್ಬೊಬ್ಬ ಸೇವಕ ಮೂಲಕ ನಮ್ಮನ್ನು ಎಚ್ಚರಪಡಿಸ್ತಾ ಇದ್ದಾರೆ, ಎಚ್ಚರಪಡಿಸ್ತಾ ಇದ್ದಾರೆ. ಅದರಿಂದ ದೇವ್ರ ಮಕ್ಕಳೇ, ಇಲ್ಲಿ ದೇವರು ನೋಡುವಾಗ ನೀತಿವಂತನಾಗಿರುವುದಾದರೆ ದೇವರು ಸಂತೋಷ ಪಡುತ್ತಾನಪ್ಪ. ಆ ರೀತಿ ದೇವರು ನಾವು ಪಾಪದಿಂದ ದೂರ ಹೋದಾಗ ನಮಗೆ ಸಂತೋಷ ಪಡ್ತಾನಪ್ಪ. ಪಾಪದಿಂದ ದೂರ ಹೋದಾಗ ದೇವರು ನಮ್ಮನ್ನು ನೋಡಿ ಸಂತೋಷ ಪಡ್ತಾನೆ, ನಮಗೆಲ್ಲ ಮೇಲುಗಳನ್ನು ದೇವರು ದಯಪಾಲಿಸ್ತಾನಪ್ಪ. ಯಾಕಂದ್ರೆ ಆದಿಕಾಂಡ ಪುಸ್ತಕ ನೋಡಿ ಪ್ರೇ 39ನೇದೆಯ ಇಲ್ಲಿ ಒಬ್ಬ ಯವನಸ್ಥನ ಕುರಿತು ನಾವು ನೋಡೋಣ ಪ್ರೇ. ಆದಿಕಾಂಡ ಪುಸ್ತಕ 39ನೇದೆಯ ಇಲ್ಲಿ ನಾವು ನೋಡುವಾಗ ಯೋಷೋಪನ ಕುರಿತು ನೋಡೋಣ ಪ್ರೇ. ಯೋಷೋಪನು ಪ್ರೇ ನಮ್ಮೆಲ್ಲರಿಗೂ ಗೊತ್ತು ಆತನ ಚರಿತ್ರೆ. ಅಲ್ಲಿ ಆತನು ಯಾಕೋಬನ ಮಗನು. ಅವನನ್ನು ಚಿಕ್ಕ ವಯಸ್ಸಿನಿಂದಲೂ ಸಹ ಅದನ್ನು ಯಥಾರ್ಥವಾಗಿ ನೋಡಿದಂಥ ವ್ಯಕ್ತಿ ಪ್ರೇ. ಯಾರು ತಪ್ಪು ಮಾಡ್ತಾರೋ ಅದನ್ನು ತಂದೆ ಬಳಿಗೆ ಹೇಳ್ತಾ ಇದ್ದೇನೋ ಮತ್ತು ದೇವರಿಗೆ ಭಯಭಕ್ತಿಯಿಂದ ಜೀವಿಸ್ತಾ ಇದ್ದೇನೋ ಅಂತ ವ್ಯಕ್ತಿಯನ್ನು ಕುರಿತು ನಾವು ನೋಡೋದಾದ್ರೆ ನೋಡಿ, ಆತನು ಹೇಗೋ ಅದನ್ನು ಏನು ಮಾಡಿದರೆ ಕೇವಲ 30 ರೂಪಾಯಿಗೆ ಅದನ್ನು ಮಾರಾಕಿದಾರಪ್ಪ. ಚಿಕ್ಕ ವಯಸ್ಸಿನಲ್ಲಿ ಬೇರೆ ದೇಶಕ್ಕೆ ಅವನ ಮಾರಾಕಿದಾರಪ್ಪ. ಆದರೆ ಅವನು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾ ಇದ್ದಾನೆ. ಒಂದು ದಿನ ಅವನ ಜೀವಿತದಲ್ಲಿ ನಡೆಯಬಾರದ ಘಟನೆ ನಡೀತದೆ. ಏನು ನೋಡುವಾಗ ಅಲ್ಲಿ ಇರುವಂಥ ಆ ಒಂದು ಯಜಮಾನಿ ಇವನ್ನ ಇಷ್ಟಪಡ್ತಾರೆ. ಪ್ರತಿದಿನ ಆತನನ್ನು ಏನು ಮಾಡ್ತಾರೆ, ಭಯಂಕರವಾದ ರೀತಿಯಲ್ಲಿ ಪೀಡಿಸ್ತಿದ್ದಾರೆ. ನೋಡಿ, ಪಾಪ ಮಾಡುವಂಥ ಅವಕಾಶ ಇದ್ರೂ ಸಹ ಅವನು ಹೇಳ್ತಾನೆ ಒಂದು ಮಾತು ಪ್ರೇ. ನೋಡಿ ಅಲ್ಲಿ 39ನೇ 7ನೇ ವಚನದಲ್ಲಿ, ಈಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕರದಳು. ಆದರೆ ಅವನು ಒಪ್ಪದೆ ತನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನಿರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ. ನೀನು ಅವನ ಧರ್ಮಪತ್ರಿಯಾದ್ರಿಂದ ನಿನ್ನ ಮಾತ್ರ ನನಗೆ ಅಧೀನ ಮಾಡಲ್ಲ. ಈರುಳ್ಳಿ ನಾನು ಇಂಥ ದುಷ್ಕೃತ್ಯ ನಡೆಸಿ ದೇವರ ವಿರುದ್ಧವಾಗಿ ಹೇಗೆ ಪಾಪ ಮಾಡಲೆಂದು ತನ್ನನ್ನು ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತುಗಳನ್ನು ಆಡಿದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡೋದಕ್ಕಾಗಲಿ ಆಕೆಯ ಬಳಿಯಿರುವುದಕ್ಕಾಗಲಿ ಒಪ್ಪುಗಳೇ ಇಲ್ಲ. ಈಗಲೂ ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಮನೆಯಲ್ಲಿ ಯಾರೂ ಒಳಗಿಲ್ಲದಿರಲಿ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆ ಕೈಯಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಓಡುವುದನು. ನೋಡಿ, ಎಂಥ ಒಂದು ಅದ್ಭುತವಾದಂಥ ಆ ಮನುಷ್ಯನ ಇದನ್ನಪ್ಪ. ಇವತ್ತಿನ ದಿನಗಳಲ್ಲಿ ನೋಡುವಾಗ ಯವನಸ್ಥರ ಜೀವಿತವಾಗಿರ್ಬೋದು, ಲೋಕದ ಜನರ ಜೀವಿತವಾಗಿರ್ಬೋದು, ಪ್ರತಿನಿತ್ಯವೂ ಪಾಪದಲ್ಲಿ ಜೀವಿಸ್ತಿದ್ದಾರೆ. ಪಾಪವನ್ನು ಇವರೇ ಬೇಕಂತ ಮಾಡ್ತಿದ್ದಾರೆ. ಆದರೆ ಇವನ ಬಳಿಗೆ ಪಾಪ ಮಾಡುವಂಥ ಅವಶ್ಯಕತೆ ಇದ್ರೂ ಸಹ ಇವನೇನು ಮಾಡ್ತಾನೆ, ನನ್ನ ದೇವ್ರ ವಿರುದ್ಧವಾಗಿ ಮಹಾದೃಷ್ಟಿ ನಡೆಸಿ ದೇವ್ರ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಓಡಿ ಹೋಗ್ತದಾನೆ. ದೇವ್ರ ಮಕ್ಕಳೇ, ಹೌದು, ನನ್ನ ಜೀವಿತದಲ್ಲಿ ಸಹ ಅನೇಕ ಸಾರಿ ಆಲೋಚನೆಗಳ ಮೂಲಕ ಅನೇಕ ಸಾರಿ ಪಾಪ ಮಾಡೋ ಸಂದರ್ಭಗಳು ಬಂದಾಗ ನಾವು ಆ ಸ್ಥಳವನ್ನು ಬಿಟ್ಟು ಹೋಗ್ಬೇಕಾಗ್ತದೆ. ಇಲ್ಲಿ ಯೋಷೋಪನು ಯವನಸ್ಥನು ತನ್ನ ಜೀವಿತದಲ್ಲಿ ಆತನು ದೇವರಿಗಾಗಿ ಆತನು ಜೀವಿಸುವಂಥ ವ್ಯಕ್ತಿ. ಯಾವಾಗ ದೇವರು ನಮ್ಮೊಳಗಿರ್ತಾನಪ್ಪ, ಯಾವಾಗ ಇಂಥ ಒಂದು ಕಾರ್ಯದಲ್ಲಿ ನಾವು ಇರ್ತೀವೋ ದೇವರು ನಮ್ಮನ್ನು ಕುರಿತು ಸಂತೋಷ ಪಡ್ತಾನಪ್ಪ. ಕೆಲವು ಸಂದರ್ಭದಲ್ಲಿ ಪಾಪ ಮಾಡುವಂಥ ಅವಕಾಶಗಳನ್ನು ನಮಗೆ ಬರ್ತಪ್ಪ. ಆ ಅವಕಾಶನ ನಾವು ತೆಗೆದುಕೊಳ್ಳದೆ ನಮ್ಮೊಳಗೆ ದೇವರಿದ್ದಾನೆ, ನನ್ನ ದೇವರು ನೋಡ್ತಾ ಇದ್ದಾನೆ, ನಾನು ದೇವ್ರಿಗೋಸ್ಕರ ಬದುಕಬೇಕು, ಮಹಾಪರಲೋಕವನ್ನು ಸೇರಬೇಕಾಗ್ತದೆ, ಇಲ್ಲ ನಿತ್ಯ ದಂಡನೆಗೆ ನಾವು ಹೋಗ್ಬೇಕಾದಂತ ನಾವು ಆಲೋಚನೆ ಬರಬೇಕಾಗ್ತದೆ. ಇಲ್ಲಿ ಯೋಷೋಪನ ಜೀವಿತ ನೋಡುವಾಗ ಆತನ ಪಾಪಕ್ಕೆ ತಪ್ಪಿಸಿಕೊಂಡು ಹೋಗ್ತಾನೆ. ದೇವರು ಒಂದು ವೇಳೆ ಈ ರೀತಿಯಾದಂಥ ಈ ಒಂದು ಮನುಷ್ಯ ನೋಡಿ ದೇವರು ಇಷ್ಟು ಸಂತೋಷ ಪಡಬೇಕು. ಅದಕ್ಕಾಗಿ ಆತನ ಯೋಷೋಪನ ಜೀವಿತ ನೋಡುವ ಇಡೀ ಐಗುಪ್ತ ದೇಶಕ್ಕೆ ಆತನ ಉನ್ನತವಾದಂಥ ಅಧಿಕಾರಿ ಆಗ್ತಾನೆ. ದೇವರ ಮಕ್ಕಳ ಇದು ಉದ್ದೇಶ. ಹೌದು, ಈ ರೀತಿಯಾಗಿ ಭೂಮಿಯಲ್ಲಿ ಜೀವಿಸುವಾಗ ಪರಲೋಕದಲ್ಲಿ ದೇವರು ಒಂದು ಒಳ್ಳೆ ಸ್ಥಾನವನ್ನು ದೇವರು ನಮಗೆ ಕೊಡಲಿಕ್ಕೆ ನೆನಪು. ಅದರಿಂದ ಒಬ್ಬ ಮನುಷ್ಯನು ಬದಲಾಗಬೇಕು. ಅವನ ಪಾಪದಿಂದ ಬದಲಾಗಬೇಕು, ಪಾಪವನ್ನು ಅದನ್ನು ಬಿಟ್ಟು ನೀತಿವಂತನಾಗಿ ಬದಲಾಗಬೇಕು.
ಮತ್ತು ಅದರ ಪಾಪಗಳು ಬರುವಾಗ ಆತನ ಓಡಿ ಹೋಗಬೇಕಾಗ್ತದೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಯಾವ ರೀತಿ ಆ ಕೆಟ್ಟು ಹೋದಂಥ ಮಗನು ತಿರುಗಿದ್ದೆ ತಂದೆಯ ಬಳಿಗೆ ಬಂದನೋ, ಅದೇ ರೀತಿ ನಾವು ಸಹ ಪ್ರತಿನಿತ್ಯ ನಮ್ಮ ಹೃದಯಗಳನ್ನು ದೇವರ ವಾಕ್ಯದ ಮೂಲಕ ಸರಿಪಡಿಸ್ಕೊಂಡು ಕ್ರಿಸ್ತನ ಎರಡನೇ ಬರೋಣ ತನಕ ನಾವು ನಮ್ಮ ಹೃದಯವನ್ನು ಸಿದ್ಧಪಡಿಸ್ಕೊಂಡು ನಾವು ದೇವರ ಕಡೆಗೆ ಬರಬೇಕಾಗುತ್ತದೆ. ದೇವರು ಸಂತೋಷ ಪಡ್ತಾರೆ. ನಾವು ನೋಡ್ತೀವಿ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನೋಡ್ತೀವಿ. ನಮ್ಮೆಲ್ಲರಿಗೂ ಗೊತ್ತು, ಸುಂಕದ ಒಂದು ಜಕ್ಕಾಯನು ಅದನ್ನೊಬ್ಬ ಪಾಪಿಷ್ಟನ್ನುತ್ತಾರೆ. ಅವನು ಆದಾಯಕ್ಕಂತ ಏನು ಮಾಡ್ತಾನೆ, ಸರ್ಕಾರ ನೇಮಿಸಲಿಕ್ಕಿಂತ ಹೆಚ್ಚಾದಂಥ ಆ ಒಂದು ಏನು ಮಾಡ್ತಾನೆ, ಅದನ್ನ ಸುಂಕವನ್ನು ವಸೂಲಿ ಮಾಡ್ತದೆ. ಮಾಡಿ 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 ಅದರ ಭಯಂಕರ ದೊಡ್ಡ ಸೌಕರ್ಯ ಕೂಡ ನನಗೆ ಯಾವುದೇ ಒಂದು ಕೊರತೆ ಇಲ್ಲ. ಪ್ರತಿದಿನವೂ ಸಹ ಅದರ ಹಣದ ಕೊರತೆ ಇಲ್ಲ ಕೂಡ. ಒಂದೇ ಆತನಿಗೆ ಯೇಸು ಕ್ರಿಸ್ತನ ನೋಡಬೇಕಂತ ಅವಕಾಶ ಇರ್ತದೆ. ಹೇಗಾದರೂ ಮಾಡಿ ನಾನು ಯೇಸು ಕ್ರಿಸ್ತನ ನೋಡಬೇಕಂತ ಬರ್ತಾನೆ. ಬರುವಂಥ ಸಂದರ್ಭದಲ್ಲಿ ಅದನ್ನು ನೋಡಲಿಕ್ಕೆ ಅವಕಾಶ ಇರಕ್ಕೆ, ಯಾಕೆಂದರೆ ಅವನು ಕುಳ್ಳನಾದ್ರಿಂದ ಕೊನೆಗೆ ಅವನು ಆಲೋಚನೆ ಮಾಡ್ತಾನೆ, ಯೇಸು ಕ್ರಿಸ್ತನ ಈ ಮಾರ್ಗ ಹೋಗಿ ಬರ್ತಾನೆ. ನಾನು ಬರೋದು ಬಂದಿನಿ ಇವತ್ತು ಯೇಸು ಸ್ವಾಮಿನ ನೋಡಬೇಕು. ಅನೇಕ ಯೇಸುವನ ಕೂತು ಅನೇಕ ಜನ ಮಾತಾಡ್ತಾರೆ. ಇವತ್ತು ಬರೋದು ಬಂದಿದ್ದೀನಿ, ನಾನು ಯೇಸುವನ್ನ ನೋಡ್ಬೇಕಂತ ಏನು ಮಾಡ್ತಾನೆ, ಅದೊಂದು ಆಳದ ಮರವನ್ನು ಹತ್ತದನಪ್ಪ. ಇಷ್ಟು ದಿನ ಅದನ್ನು ಪಾಪಿಗಳೊಟ್ಟಿಗೆ ಜೀವಿಸ್ತಾ ಇದ್ದೇನೋ, ಪಾಪದಲ್ಲಿ ಮಾಡ್ತಿದ್ದೇನೋ, ಅವನಿಗೊಂದು ಆಲೋಚನೆ ಬಂತು, ನಾನು ಯೇಸುವನ್ನು ನೋಡ್ಬೇಕಂತ ಆಳದ ಮರವನ್ನು ಹತ್ತಿದ್ದಾನೆ. ಅಷ್ಟು ಜನಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಜಕ್ಕಾಯನ ನೋಡ್ತಾರ. ಜಕ್ಕಾಯನ ನೋಡಿ, ಜಕ್ಕಾಯನೇ ಇವತ್ತು ನಾನು ನಿನ್ನ ಮನೆಗೆ ಇಳ್ಕೊಳ್ಬೇಕು. ಕೊನೆಗೆ ಆದನು ಎಷ್ಟು ಸಂತೋಷವಾಗಿ ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಸೇರ್ಕೊಳ್ತಾನಪ್ಪ. ಒಂದು ವೇಳೆ ಯೇಸು ಕ್ರಿಸ್ತನು ಅಲ್ಲಿ ಕೆಲವು ಮಾತುಗಳನ್ನು ಪ್ರಸಂಗ ಮಾಡಿರ್ತಾರಪ್ಪ. ಯಾಕಂದ್ರೆ ಒಬ್ಬ ವ್ಯಕ್ತಿ ಬದಲಾಗಬೇಕಾದ್ರೆ ವಾಕ್ಯ ಕೇಳಿದಾಗ ಬದಲಾಗೋದು. ಒಂದು ವಾಕ್ಯವನ್ನು ನಾವು ಕೇಳಿದಾಗಲೇ, ಒಬ್ಬ ವ್ಯಕ್ತಿ ಸುವಾರ್ತನೆ ಕೇಳಿದಾಗಲೇ ಅವನ ಜೀವಿತ ಮಾರ್ಪಡೋದಕ್ಕೆ ಸಾಧ್ಯತೆ. ಏನಂದರೆ ಇನ್ಯಾವುದೂ ಸಹ ಅವನು ಮಾರ್ಪಡೋಕ್ಕೆ ಸಾಧನೆ ಇಲ್ಲ. ಕೊನೆಗೆ ಆತನಲ್ಲಿ ಒಂದು ದೇವರ ಮಾತುಗಳನ್ನ ಕೇಳಿದಾಗ, ಯೇಸು ಕ್ರಿಸ್ತನ ಮಾತು ಕೇಳಿದಾಗ ಅವನ ಬಾಯಲ್ಲಿ ಬರುವಂಥ ಮಾತು ನೋಡಿರ್ತದೆ. ಏನಂತ ಹೇಳ್ತಿದ್ದಾನೆ, ಆ ಲೂಕನ ಬರೋ ಸುವಾರ್ತೆ 19ನೇ ಅಧ್ಯಾಯ 8ನೇ ವಚನ ಓದಿಕೊಳ್ಳೋಣ. ಲೂಕನ ಬರೋ ಸುವಾರ್ತೆ. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇನೆಂದರೆ 4 ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮನ ಸಂತತಿಯಲ್ಲವೇ, ವಂಶಿಕನಲ್ಲವೇ. ಮನುಷ್ಯಕುಮಾರನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಸಾಕು ನೋಡಿ, ಇವತ್ತಿನ ಜೀವಿತದಲ್ಲಿ ಯಾವ ರೀತಿ ಮಾರ್ಪಾಟಾಗ್ತದೆ ಅಂದರೆ, ಯೇಸು ಕ್ರಿಸ್ತನು ಅದರ ಮನೆಗೆ ಬಂದಾಗ, ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿದಾಗ ಅವನಿರ್ತಾನೆ ಅಂದರೆ, ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧ ಬಡವರು ಕೊಡ್ತೇನೆ. ಈ ಮಾರ್ಪಾಟು ಎಲ್ಲಿಂದ ಬಂತು ಅದು ದೇವರ ವಾಕ್ಯ ಗೊತ್ತಿರೋರಿಗೆ ಮಾತ್ರ ದೇವರು ಇರೋರಿಗೆ ಮಾತ್ರ ಇಂಥ ಮನಸ್ಸು ಬರೋದಂಥದ್ದು. ಇವತ್ತು ನೋಡಿ ಎಷ್ಟೋ ಜನರ ಕೋಟಿ ಕೋಟಿ ಆಸ್ತಿಗಳಿದೆ ಆದರೆ ದೇವರ ಸೇವೆಗೆ ಅವರು ಕೊಡೋದಿಲ್ಲ. ಇವತ್ತು ನೋಡಿ, ಏನೂ ಇಲ್ಲದಂಥವರು ಈ ಸತ್ಯವಾಕ್ಯವನ್ನು ಕೇಳುವಾಗ ಏನೋ ಒಂದು ತ್ಯಾಗ ಮಾಡಿ, ಕೆಲಸ ಮಾಡಿ ದೇವರ ಸೇವೆ ಕೊಡ್ತಾ ಇದ್ದಾರೆ. ಯಾಕಂದರೆ ಅವರು ಬದಲಾಗಿದ್ದಾರೆ, ದೇವರ ವಾಕ್ಯಗಳ ಕೇಳಿ ಬದಲಾಗಿದ್ದಾರೆ. ಈ ಲೋಕದಲ್ಲಿ ದೇವ್ರ ಸೇವೆಯನ್ನು ಮಾಡಬೇಕು, ದೇವ್ರಿಗೋಸ್ಕರ ಏನಾದರೂ ಪ್ರಯಾಸ ಪಡ್ಬೇಕಂತ ಅವರು ದೇವರಿಗೆ ಕೊಡ್ತಾ ಇದ್ದಾರೆ. ಅದೇ ಇಲ್ಲಿ ನೋಡಿ, ಈತನ ಮೇಲೆ ಒಂದು ವೇಳೆ ನನ್ನ ಆಸ್ತಿನ ಅರ್ಧ ಭಾಗ ಕೊಡ್ತೀನಿ, ಕೊಡೋರು ಬಡವ್ರು ಕೊಡ್ತೀನಿ ಅಂತ ಬಡವರು ಯಾಕೆ ಕೊಡಬೇಕು? ಇವತ್ತು ಬಡವ್ರ ತರ ದೋಚ್ಕೊಳ್ತಾರೆ. ಇವತ್ತು ಬಡವರು ಆಸ್ತಿನ ದೋಚ್ಕೊಳ್ತಾರೆ. ಇವತ್ತು ಒಂದು ವೇಳೆ ಸಭೆಯೊಳಗೆ ಬಡವ ತುಂಬ ಬಡದಂತ ನನಗೆ ಕಷ್ಟ ಇದೆ ಅಂತ ಬಂದರೆ, ನನಗೆ ತುಂಬ ಪ್ರಾಬ್ಲಮ್, ತುಂಬ ನನಗೆ ಇದೀಗ ಅವ್ರು ಹೇಳುವಂಥದ್ದು, ನೀನು ದಶಮಭಾಗ ಕೊಡು, ನೀನು ಕಾಣಿಕೆ ಕೊಡು, ನಿಮ್ಮ ದೇವರು ಅಭಿವೃದ್ಧಿ ಪಡಿಸ್ತಾನೆ. ಮೊದಲೇ ಅವರು ಕಷ್ಟದಲ್ಲಿ ಬಂದಿರ್ತಾರೆ. ಬಡವರ ಆಸ್ತಿಗಳನ್ನು ದೋಚುವಂಥದ್ದು, ಬಡವರನ್ನ ಸಲ್ಲದ ಮಾತುಗಳನ್ನು ಹೇಳುವಂಥದ್ದು. ಆದರೆ ಇವನು ಹೇಳಿದ್ರೆ, ಬಡವರಿಗೆ ಅರ್ಧ ಭಾಗ ಕೊಡ್ತೀನಿ ಅಂತ ಹೇಳ್ತಾನೆ. ಬಡವರಿಗೆ ಅರ್ಧ ಭಾಗ ಕೊಡ್ತಾನೆ. ಯಾಕಂದರೆ ಬಡವನ ಕೊಟ್ಟವನು ಯೆಹೋವನಿಗೆ ಕೊಟ್ಟ ಹಾಗೆ ಅಂತ ಹೇಳ್ತಾರೆ. ಯಾಕಂದರೆ ಬಡವರಿಗೆ ಕೊಟ್ಟರೆ ಅವರು ವಾಪಸ್ ಕೊಡೋದಿಲ್ಲ. ಯಾರೋ ಒಬ್ಬ ವ್ಯಕ್ತಿ, ದೊಡ್ಡ ವ್ಯಕ್ತಿಗೆ ನೀನು ಕೂಡ ಅವನು ವಾಪಸ್ ನಿನ್ನ ಕರೆದೇ ಇದು ಮಾಡ್ತಾನೆ. ಒಬ್ಬ ದೊಡ್ಡ ವ್ಯಕ್ತಿ ನಿನ್ನ ಯಾವ್ದಾದ್ರು ಪ್ರೋಗ್ರಾಮ್ ಕರೆದಾಗ ಅವನು ಸಹ ನಿನ್ನ ಒಂದು ಪ್ರೋಗ್ರಾಮ್ ಕರೆದು ನಿನಗೆ ಊಟ ಕೊಡ್ತಾನೆ. ಆದರೆ ಬಡವ್ರಿಗೆ ಕೊಡು, ಅವರು ವಾಪಸ್ ನಿನಗೆ ಕೊಡೋದಿಲ್ಲ. ಅದಕ್ಕಾಗಿ ಅವನು ಹೇಳ್ತಾ ಮಾತ್ರ ಅರ್ಧ ಭಾಗವನ್ನು ಕೊಡ್ತಾನೆ.
ಮತ್ತು ಏನಾದರೂ ಅನ್ಯವಾಗಿ ಎಳೆದುಕೊಂಡಿದರೆ ನಾನು 4ರಷ್ಟು ಹಿಂದೆ ಕೊಡ್ತೀನಿ ಅಂತ ಹೇಳ್ತಾನೆ. 4ರಷ್ಟು ಎಲ್ಲಿಂದ ಬಂತು ಬೇರೆ? ನೋಡಿ, ಯೇಸು ಕ್ರಿಸ್ತ ಅಷ್ಟು ಜನರಿದ್ರು ಸಹ ದೇವ್ರ ಮಕ್ಕಳೇ ಜಕ್ಕಾಯನ ಮನೆಗೆ ಹೋಗಿದ್ದೇನೆ ಪ್ರೇ, ಜಕ್ಕಾಯ ನಾವು ದೇವರು ಬದಲಾಯಿಸ್ಬೇಕಂತ ಪ್ರೇ. ಈತನ ಮಾರ್ಪಟ್ರೆ ಅನೇಕರು ಮಾರ್ಪಡ್ತಾರೆ ಅಂತ ಯೇಸು ಕ್ರಿಸ್ತನಲ್ಲಿ ಚೆನ್ನಾಗಿ ಓದಿದ್ದು ಪ್ರೇ. ಅದಕ್ಕಾಗಿ ಆತನ ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಅದಕ್ಕೆ ದೇವರಿದ್ದಾನೆ, ಇವನು ಸಹ ಇವತ್ತು ಮನೆಗೆ ರಕ್ಷಣೆ ಆಯಿತು. ಅಂದರೆ ಈತನ ದೇಹಕ್ಕೆ ರಕ್ಷಣೆ ಆಯಿತು, ಈತನ ಒಂದು ಜೀವಿತಕ್ಕೆ ರಕ್ಷಣೆ ಆಯಿತು. ಇವನು ಸಹ ಅಬ್ರಹಾಮನ ವಂಶದವನು. ಯಾಕಂದರೆ ಅಬ್ರಹಾಮನು ಸಹ ಈ ಲೋಕದಲ್ಲಿ ಯಾವುದೂ ಇಷ್ಟಪಡಲಿಲ್ಲ ಪ್ರೇ. ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು. ಯಾಕಂದರೆ ಅಬ್ರಹಾಮನ ಜೀವಿತ ನೋಡೋಕೆ ಅದು ಭಯಂಕರವಾಗಿದ್ದು ಪ್ರೇ. ಅದಕ್ಕೆ ದೇವರು ಇವನು ಸಹ ಅಬ್ರಹಾಮನ ಗುಣವುಳ್ಳವನು ಅಂತ ಹೇಳ್ತಾನೆ, ಅಬ್ರಹಾಮನಿಗೆ ಸಂಬಂಧಪಟ್ಟವನು. ಯಾಕಂದರೆ ಇಬ್ರಿಯ ಬರೆದ ಪತ್ರಿಕೆ ನೋಡಿಪ್ರೆ 11ನೇ ಅಧ್ಯಾಯ ನೋಡುವ ಇಬ್ರಿಯ ಬರೆದ ಪತ್ರಿಕೆ, ಸ್ವಲ್ಪ ಅಬ್ರಹಾಮನ ಬಗ್ಗೆ ನಾವು ನೋಡೋಣ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಅಲ್ಲಿ ಒಂದು ಮಾತನ್ನು ನಾವು ನೋಡೋಣ. 8ನೇ ವಚನ ಓದಿ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತು ಕೇಳಿ ತಾನು ಬಾಧ್ಯವಾಗಿ ಹೊರಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆ ಆತನು ವಾಗ್ದಾನದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ದೇಶಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ವಾಗ್ದಾನಕ್ಕೆ ಸಹಭಾಗ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ದೇವರಲ್ಲಿ ವಾಸಿಸಿದರು. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಓಕೆ, ಥ್ಯಾಂಕ್ಸ್. ಆಗ್ತದೆ ನೋಡಿ, ಅಬ್ರಹಾಮನ ನೋಡುವಾಗ ಅವನು ದೇವರು ಕರೆಯುವ ಮುಂಚೆ ಭಯಂಕರವಾಗಿ ಇದ್ದಪ್ರೆ. ಆದರೆ ದೇವರು ಕರೆದ ತಕ್ಷಣ ಏನು ಮಾಡ್ತಾನೆ, ಆದರೆ ಎಲ್ಲ ಬಂದು ಬಾಂಧವನ ತನ್ನ ಊರನ್ನು ಬಿಟ್ಟು ಬರ್ತಾನಪ್ರೆ. ಬಂದ ನಂತರ ದೇವರು ಅವನ ಆಶೀರ್ವಾದ ಮಾಡ್ತಾರೆ. ಆದರೆ ಎಷ್ಟು ಆಶೀರ್ವಾದ ಮಾಡಿದ್ರು ಅಂದ್ರೆ ಈ ಭೂಮಿಯಲ್ಲಿ ಭಯಂಕರವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರೆ ಆತನ. ಆದರೆ ಅವನು ಯಾವುದೇ ರೀತಿ ಈ ಲೋಕಕ್ಕೆ ಇಷ್ಟಪಡಲಿಲ್ಲ. ಅದಕ್ಕೆ 9ನೇ ಸರಿ ನಂಬಿಕೆಯಿಂದಲೇ ಅವನು ವಾಗ್ದಾದ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದಂತೆ ಡೇರಿಗಳಿದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ನೋಡಿ ಬರುತ್ತೆ, ಡೇರಿಗಳನ್ನ ಒಂದು ಗುಡಿಸಲು ಹಾಕೊಂಡು ಜೀವನ ಮಾಡ್ತಾನೆ ಅಂತ ಪ್ರೇ. ದುಂದು ವೆಚ್ಚ ಮಾಡಲಿಲ್ಲ ಪ್ರೇ. ಅದನ್ನು ದೇವರ ಸೇವೆಗೆ ಏನಾದರೂ ಮಾಡಬೇಕು. ಅವನನ್ನು ಫಾಲೋ ಮಾಡಿದಂಥ ಅವರ ಮಕ್ಕಳು ಇಸಾಕನು ಯಾಕೋಬನು ಅದೇ ರೀತಿ ಬದುಕಿದಂತೆ ಪ್ರೇ. ಯಾಕಂದರೆ ಅಲ್ಲಿ ಹೇಳ್ತಾರೆ 10ನೇ ವರ್ಷ, ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿದ ಪಟ್ಟಣವನ್ನು ಎದುರು ನೋಡ್ತಾ ಇದ್ದೇನೋ. ಅಂದರೆ ಯೇಸು ಕ್ರಿಸ್ತನ 2ನೇ ಬರಣದಲ್ಲಿ ನಾನು ಪರಲೋಕವನ್ನು ಸೇರಬೇಕು. ಶಾಶ್ವತವಾದ ಪಟ್ಟಣ, ಶಾಶ್ವತವಾದ ಪಟ್ಟಣ. ದಿನೇ ದಿನೇ ಅಬ್ರಹಾಮನ ಬದಲಾಗ್ತಾ ಇದ್ದೇನೋ ಪ್ರೇ. ದಿನೇ ದಿನೇ ದೇವರು ಮೆಚ್ಚುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೇನೋ. ಅದಕ್ಕೆ ದೇವರು ಜಕ್ಕಾಯನ ಕುರಿತು ಇವನು ಸಹ ಅಬ್ರಹಾಮನ ವಂಶದವನು, ಕೆಟ್ಟು ಹೋಗಿರೋರನ್ನ ರಕ್ಷಿಸೋದಕ್ಕೋಸ್ಕರ ಮನುಷ್ಯ ಕುಮಾರನ ಬಂದ ಎಂಬುದಾಗಿರ್ತಾರೆ. ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದ ಉದ್ದೇಶ ತಂದೆಯನ್ನು ಪರಿಚಯ ಮಾಡಲಿಕ್ಕೆ, ಎರಡನೇದಾಗಿ ದುಷ್ಟರಾದ ನಮ್ಮನ್ನು ಬದಲಾಯಿಸೋದಕ್ಕೋಸ್ಕರ. ಯಾಕಂದರೆ ದುಷ್ಟತ್ವ ಒಂದು ವೇಳೆ ಪಾಪ ಇರೋದಂದರೆ ನಾವು ಪರಲೋಕಕ್ಕೆ ಹೋಗೋಕ್ಕಾಗಲ್ಲ ಪ್ರೇ. ಪರಲೋಕದಲ್ಲಿ ಯಾವುದೇ ಅಸಹಾಯವಾದಂಥ ವಸ್ತು ಸೇರೋದಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಬಂದು ಅನೇಕರನ್ನ ಬದಲಾಯಿಸ್ತಾನೆ ಪ್ರೇ. ಅಪೊಸ್ತಲರನ್ನ, ಅನೇಕ ಭಕ್ತರನ್ನು ಯೇಸು ಕ್ರಿಸ್ತನ ವಾಕ್ಯದ ಮೂಲಕ ಬದಲಾಗ್ತಾನೆ. ಇಂದು ನನಗೂ ನಿನಗೊಂದು ಅವಕಾಶ ಬದಲಾವಣೆ ಆಗೋದಕ್ಕೆ. ಆದ್ದರಿಂದ ದೇವರ ಮಕ್ಕಳೇ, ದೇವರು ಯಾವಾಗ ಸಂತೋಷ ಪಡ್ತಂದರೆ ಒಬ್ಬ ಪಾಪಿ ಬದಲಾದಾಗ, ಪರಿಪೂರ್ಣವಾಗಿ ಬದಲಾದಾಗ ಪ್ರೇ. ಪೌಲನು ಈ ಭೂಮಿಯಲ್ಲಿ ಎಷ್ಟೇ ಕ್ರೂರನಾಗಿದ್ರು ಸಹ ಅದನ್ನು ಈ ಭೂಮಿಯಲ್ಲೇ ಬದಲಾದನು ಪ್ರೇ. ಸತ್ತ ನಂತರ ಬದಲಾಯಿದೆ ಅಂದರೆ ಆಗಲ್ಲ ಪ್ರೇ, ಅವಕಾಶ ಇಲ್ಲ. ನಾವು ನೋಡ್ತೀವಿ, ಐಶ್ವರ್ಯವಂತನು ಆ ಸತ್ತು ಆ ಪಾತಾಳದಲ್ಲಿ ಹೋಗಿ ಯಾತನ ಸ್ಥಳಕ್ಕೆ ಹೋಗಿ ಅಲ್ಲಿ ನಾನು ಬದಲಾಯ್ತೀನಂತೆ ಎಷ್ಟೋ ಅಂಗಲಾಗ್ತಾನೆ ಪ್ರೇ. ಅಯ್ಯೋ ಊರಿಗೆ ಸಂಕಟ ಪಡ್ತಾ ಇದ್ದೀನಂತೆ, ಅಲ್ಲಿ ಅವಕಾಶ ಇಲ್ಲ ಪ್ರೇ. ಅದರಿಂದ ಈ ಭೂಮಿ ಮೇಲೆ ನೀನು ಜೀವ ಇದ್ದಾಗ ನಿನಗೆ ಅವಕಾಶ ಇದೆ, ನೀನು ಬದಲಾಗಬೇಕು. ಇಲ್ಲಾಂದರೆ ಸತ್ತ ನಂತರ ಹೋಗಿ ಅಲ್ಲಿ ನಾನು ಬದಲಾಯಿದ್ದೀನಿ ಅಂದರೆ ನೋ ಚಾನ್ಸ್.
ಅದರಿಂದ ದೇವ್ರ ಮಕ್ಕಳೇ, ನಾವು ಈ ಭೂಮಿಯಲ್ಲಿ ಹೌದು ಪೌಲನಾಗಿ ನಾವು ಬದಲಾಗೋಣ ಪ್ರೇ. ಪೌಲನಾಗಿ ನಮ್ಮ ಜೀವಿತದಲ್ಲಿ ಆದಷ್ಟು ನಾವು ಸುವಾರ್ತೆ ಸರಣ ಪ್ರೇ. ಕೇಳುವಂಥ ಜನರಿಗೆ ನಾವು ಸುವಾರ್ತೆ ಹೇಳೋಣ ದೇವ್ರ ಮಕ್ಕಳೇ. ಕೇಳದೆ ಹೋದಂಥ ಜನರಿಗೆ ನಾವೇನು ಸುವಾರ್ತೆ ಹೇಳೋದು ಬೇಡ. ಹೇಳೋಕ್ಕರ್ಥ ನಮ್ಮದು ಒಂದು ನಾವು ಕೇಳಿಲ್ಲ ಅಂದರೆ ನಾವು ಅವ್ರನ್ನ ಬಿಟ್ಬಿಡೋಣ. ಸ್ವಾಮಿ ಅದನ್ನ ಹೇಳುವಂಥದ್ದು, ನಿನ್ನ ಯಾರು ಸೇರಿಸ್ತಾರೋ ನೀನು ಅವರ ಮನೆಗೆ ಹೋಗಿ ಸುವಾರ್ತೆ ಸಾರು. ಒಂದು ವೇಳೆ ನಿನ್ನ ಯಾರು ಸೇರಿಸಲಿಲ್ಲವೋ ನಿನ್ನ ಕಾಲಿಗೆ ಅಂತಿರೋಂಥ ಧೂಳನ್ನು ಸಹ ಜಾಡಿಸೋದಿಲ್ಲ. ಆ ಧೂಳು ಅವರಿಗೆ ಸಾಕ್ಷಿಯಾಗಿರುತ್ತೆ ಅಂತ ಹೇಳ್ತಾರೆ. ಎರಡನೇದಾಗಿ ದೇವ್ರ ಮಕ್ಕಳೇ, ನೀತಿವಂತರಾಗಿ ನಾವು ಆದಷ್ಟು ನಾವು ನೀತಿವಂತರಾಗಿರಬೇಕು. ಯಾವಾಗಲೂ ನಮ್ಮ ಹೃದಯಗಳನ್ನು, ನಮ್ಮ ಆಲೋಚನೆಗಳನ್ನು ನಾವು ದೇವರ ಕಡೆ ತಿಳಿಸ್ಕೊಂಡು, ದೇವರು ಯಾವ ರೀತಿ ಯೋಗರನ್ನು ಕುರಿತು ಹೇಳಿದ್ರು ಅದೇ ರೀತಿ ಒಂದು ದಿನ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಕುರಿತು ಹೇಳಬೇಕು. ನನ್ನ ಮಗನು ಈ ಭೂಮಿಯಲ್ಲಿ ಎಂಥ ಒಂದು ನೀತಿವಂತನಾಗಿ ಬದುಕಿದ್ದಾನೆ, ನೀತಿವಂತನಾಗಿ ಜೀವಿಸಿದ್ದಾನೆ ಅಂತ ದೇವರು ಎಲ್ಲರ ಮುಂದೆ ನಮ್ಮನ್ನು ಕುರಿತು ಹೇಳಬೇಕು. ಮೂರನೇದಾಗಿ ಆ ಯೋಶೋಪನಾಗೆ ಪಾಪಗಳು ಮಾಡಲಿಕ್ಕೆ ಅವಕಾಶ ಬಂದಾಗ ಆ ಪಾಪನ ಬಿಟ್ಟು ನಾವು ಹೋಗ್ಬೇಕು, ಹೋಗ್ಬೇಕು. ಪರಿಶುದ್ಧರಾಗಿ ನಾವು ಜೀವಿಸಬೇಕು. ಯಾಕಂದ್ರೆ ನಮ್ಮ ತಂದೆ ಪರಿಶುದ್ಧನಾಗಿದ್ದಾನೆ. ಯೇಸು ಕ್ರಿಸ್ತನು ಸಹ ಈ ಲೋಕದಲ್ಲಿ ಯಾವ ಪಾಪಗಳನ್ನು ಮಾಡೋದಿಲ್ಲ. ಅದೇ ರೀತಿ ಪರಿಶುದ್ಧಾತ್ಮನು ಸಹ ಅದನ್ನು ಪರಿಶುದ್ಧನಾಗಿ ಜೀವಿಸ್ತದಾನೆ. ಅದೇ ರೀತಿ ನಾವು ಸಹ ಈ ಭೂಮಿಯಲ್ಲಿ ನಾವೆಲ್ಲರೂ ಸಹ ಬದಲಾಗೋದಾದರೆ ದೇವರು ಅದನ್ನೇ ಎದುರು ನೋಡ್ತದಾನೆ. ದೇವರು ನಮ್ಮನ್ನು ಎದುರು ನೋಡಿದ್ರೆ ನಮ್ಮ ಮಕ್ಕಳು ಬದಲಾಗಬೇಕಂತ ದೇವರು ಸಹ ಇಷ್ಟು ಕೋಟಿ ವರ್ಷಗಳಿಂದ ನಮ್ಮನ್ನು ಬದಲಾವಣೆ ಆಗಲಿ ಅಂತ ದೇವರು ನಮಗೆ ಅವಕಾಶ ಮಾಡಿಕೊಡ್ತಾನೆ. ಯಾಕಂದರೆ ಮಹಾಲೋಕವನ್ನು, ಪರಲೋಕವನ್ನು ನಮ್ಮ ಕೊಡಬೇಕಂತ ದೇವರು ವೆಯ್ಟ್ ಮಾಡ್ತದಾನೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮ್ಮ ಹೃದಯ ಕಳವಳಗೊಳ್ಳೋದ್ರೆ ನನ್ನ ನಂಬ್ರಿ, ದೇವ್ರು ನಂಬಿರಿ. ನಾನು ತಂದೆ ಮನೆಗೆ ಹೋಗ್ತಾನೆ, ನನ್ನ ತಂದೆ ಮನೆಗೆ ಹೋಗಿ ಅಲ್ಲಿ ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದ್ದೀನಿ. ನಿಮ್ಮನ್ನು ತಿರುಗಿ ಬಂದು ನಾನು ಕರ್ಕೊಂಡು ಹೋಗ್ತೇನೆ. ನಾನಿರುವ ಸ್ಥಳದಲ್ಲಿ ನೀವು ಇರಬೇಕಂತ ಇವತ್ತಿನ 2000 ವರ್ಷಗಳಿಂದ ದೇವರು ಪರಲೋಕವನ್ನು ಅಲ್ಲಿ ಸಿದ್ಧಪಡ್ತಾನೆ. ಅಂದರೆ ಅದು ಯಾವ ರೀತಿ ಇರ್ಬೋದು, ಯಾವ ರೀತಿ ಆ ಲೋಕ ಇರ್ಬೋದು. ಅದರಿಂದ ದೇವ್ರ ಮಕ್ಕಳೇ, ಈ ಭೂಮಿಯಲ್ಲಿ ನಾವು ಬದಲಾಗೋಣ. ಅದಕ್ಕಿಂತ ಸಂತೋಷ ಈ ಜಗತ್ತಿನಲ್ಲಿ ದೇವ್ರಿಗೆ ಯಾವುದಿಲ್ಲ. ದೇವ್ರು ಯಾವುದೊಂದು ಪ್ರಾಣಿ ಬದಲಾಗಬೇಕು, ಏನೋ ಅದಾಗಬೇಕು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನು ಬದಲಾಗಬೇಕನ್ನ ದೇವರು ಇಷ್ಟಪಡ್ತಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ಯಾವನಾದರೂ ಕ್ರಿಸ್ತನಿದ್ರೆ ಅವನು ನೂತನ ಸೃಷ್ಟಿಯಾದನು. ಅವ್ರು ಹೇಳ್ತಾರೆ, ನಾವು ದೀಸನ ತಗೊಂಡ ಮೇಲೆ ಬದಲಾದಂಥ ನಾವು ಎಷ್ಟೋ ಜನ ದೀಸನ ತೆಗೆದುಕೊಂಡು ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ನಿನ್ನ ಹೃದಯ ಮೊದಲು ಬದಲಾಗಬೇಕು. ನಿನ್ನ ಹೃದಯ ಬದಲಾಗಿ ನಂತರ ದೇಶನ ತೆಗೆದುಕೊಂಡು ದೇವರು ಹಾಕದ ಪ್ರಕಾರ ಜೀವಿಸುವಾಗ ಮಹಾಲೋಕವನ್ನು ನೀವು ಸೇರ್ತೀರ. ನನ್ನ ಪ್ರಿಯ ದೇವರ ಮಕ್ಕಳಿಗೆ ಬೆಳಗಿನ ಸಮಯದಲ್ಲಿ ನನ್ನ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಿಗೂ ಸಹ ಹೇಳುವಂಥದ್ದು, ನಾವು ಬದಲಾಗೋಣ. ಬದಲಾಗಿ ದೇವರ ರಾಜ್ಯವನ್ನು ನಮ್ಮದಾಗಿಸ್ಕೊಳ್ಳೋಣ. ಆ ಪರಲೋಕಕ್ಕೆ ಅನೇಕ ಜನರನ್ನು ನಾವು ಈ ಲೋಕದಲ್ಲಿ ಸಿದ್ಧಪಡಿಸೋಣ. ನಾವು ಕೈಲಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಜನರನ್ನು ಈ ಒಂದು ಗ್ರೂಪಿಗೆ ನಾವು ಸೇರಿಸಿ ಈ ಸತ್ಯವಾದ ಸುವಾರ್ತೆ ಪ್ರಪಂಚದಾದಂಥ, ಈ ಕರ್ನಾಟಕದಾದಂಥ ಎಲ್ಲ ಕಡೆ ಮನೆಗಳಿಗೆ ಸಾರಲಿ ಎಂಬುದಾಗಿ ನಾವು ಬಯಸೋಣ. ಯಾಕಂದರೆ ಇಂಥ ಅವಕಾಶವನ್ನು ತಂದೆಯ ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ದೇವರಿಗೆ ಸಂತೋಷ ಪಡೋ ರೀತಿಯಲ್ಲಿ ಈ ಭೂಮಿಯಲ್ಲಿ ಜೀವಿಸೋಣ. ಒಂದು ಚಿಕ್ಕ ಕೆಲಸ ಆದರೂ ಸರಿ, ಅದು ದೇವರು ಮೆಚ್ಚುವ ರೀತಿ ಮಾಡಿ. ಮನುಷ್ಯರನ್ನ ಮೆಚ್ಚಿಸೋದು ಬೇಡ, ಮನುಷ್ಯರನ್ನು ನಾವು ಮೆಚ್ಚಿಸೋದೇ ಬೇಡ. ದೇವರನ್ನು ಮೆಚ್ಚಿಸೋಣ. ದೇವರು ಈ ಕೆಲಸವನ್ನು ಕೊಟ್ಟಿದ್ದ ನನಗೆ, ನಾನು ನಂಬಿಗಸ್ತನಾಗಿ ನಾನು ಮಾಡೋಣ. ದೇವರು ನನ್ನ ವಿಷಯದಲ್ಲಿ ಸಂತೋಷ ಪಡಬೇಕು, ನನ್ನ ಕೆಲಸದ ವಿಷಯದಲ್ಲಿ ದೇವರು ಸಂತೋಷ ಪಡಬೇಕು ಎಂಬುದಾಗಿ ಅದನ್ನು ಮನದಲ್ಲಿ ಇಟ್ಟುಕೊಂಡು ನಾವು ಬದಲಾಗುತ್ತಾ ದೇವರ ರಾಜ್ಯವನ್ನು ನಾವೆಲ್ಲರೂ ಪ್ರವೇಶ ಮಾಡೋಣ ಅಂತ ಹೇಳ್ತಾ, ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶ್ರಯಿಸಲಿ ಎಂಬುದಾಗಿ ಹೇಳ್ತಾ, ನಾವೆಲ್ಲರ ಕಣ್ಣುಗಳ ಮುಚ್ಚಿದಾದರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆ, ನಿಮ್ಮ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳಪ್ಪ. ತಂದೆ, ಈ ಮುಂಜಾನೆ ಶ್ರಮದಲ್ಲಿ ದೇವರೇ, ಯಾರು ಬದಲಾದರೆ ದೇವರು ಸಂತೋಷ ಪಡ್ತಾನೆ ಎಂಬುದಾಗಿ ತಂದೆ, ಒಬ್ಬ ಪಾಪಿ ಬದಲಾಗುವಾಗ, ಒಬ್ಬ ಮನುಷ್ಯನು ನೀತಿವಂತನಾಗುವಾಗ, ಒಂದು ವೇಳೆ ಈ ಪಾಪವನ್ನು ಬಿಟ್ಟು ದೂರ ಹೋಗುವಾಗ ದೇವರು ಸಂತೋಷ ಪಡ್ತಾನೆ ಎಂಬುದಾಗಿ ಕೆಲವು ವಿಷಯಗಳನ್ನು ಕರ್ತನೆ ಕುರಿತು ಈ ಮುಂಜಾನೆ ಸಮಯದಲ್ಲಿ ಧ್ಯಾನಿಸುವಂತೆ ಕೊನೆಯ ಕೃಪೆಗಾಗಿ ನಿಮಗೆ ಸ್ತೋತ್ರಪ್ಪ. ತಂದೆ, ನಿನ್ನ ಮಕ್ಕಳೆಲ್ಲರೂ ಈ ಮಾತುಗಳನ್ನು ಕೇಳಿದರೆ ದೇವರೇ, ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ವಾಕ್ಯದ ಪ್ರಕಾರ ಬದುಕಿ ದೇವರೇ, ನಿಮ್ಮನ್ನು ಸಂತೋಷಪಡಿಸುವಂಥ, ನಿಮ್ಮನ್ನು ಮಯಗೊಳಿಸುವಂಥ ಕೃಪೆ ನಮ್ಮೆಲ್ಲರಿಗೂ ಅನುಗ್ರಹಿಸಪ್ಪ ದೇವರೇ. ತಂದೆ, ಒಂದು ಕಾರ್ಯಕ್ರಮ ನಡೆಸುವುದು ಎಲ್ಲರೂ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಿ ದೇವರೇ. ಅದೇ ರೀತಿ ದೇವರೇ, ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ವಾಕ್ಯವನ್ನು ಕೂಡ ಎಲ್ಲ ದೇವ ಸೇವಕರನ್ನ ದೇವರೇ ನೆನಪು ಮಾಡ್ಕೊಳ್ತೀನಪ್ಪ.
ತಂದೆ, ವಿಶೇಷವಾಗಿ ಕರ್ನಾಟಕದಲ್ಲಿ ಸೇವೆ ಮಾಡುವಂಥ ದೇವರೇ, ಆರಾಮ ಸಾಗಾಗಿ ಪ್ರಾರ್ಥಿಸೋಣ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೀನಿ ತಂದೆ. ಅದೇ ರೀತಿ ಇಮ್ಮಾನುವೇಲನಿಗಾಗಿ ಪ್ರಾರ್ಥಿಸ್ತೀನಿ ದೇವರೇ, ಅವನು ಸಮಟ್ಟು ಬಲಪಡಿಸು, ಅವರ ಕುಟುಂಬನ ಆತ್ಮಿಕವಾದ ರೀತಿ ಆಶ್ವಾಸಪ್ಪ ದೇವರೇ. ದೇವರ ಅಂಜಿ ಬ್ರದರ್ಗಾಗಿ ಪ್ರಾರ್ಥಿಸ್ತೀನಿ ದೇವರೇ, ಅವನು ಸಮಟ್ಟು ಬಲಪಡಿಸು ತಂದೆ. ದೇವರ ಸಹೋದರ ಮನೋಜಿಗಾಗಿ ಪ್ರಾರ್ಥಿಸ್ತೀನಿ ದೇವರೇ, ಅದನ್ನು ಕೊಟ್ಟದ ತಂದೆ ತಾಯಿಗಳನ್ನು, ಅವರ ಕೆಲಸ ಕಾರ್ಯಗಳನ್ನ ದೇವರೇ ಈ ಭೂಮಿಯಲ್ಲಿ ನೀವು ಆಶೀರ್ವದಿಸಿ ದೇವರೇ, ಇನ್ನು ಹೆಚ್ಚಾಗಿ ಅನೇಕ ಜನರನ್ನ ಗೆಲ್ಲುವಂಥ ಮಹಾತ್ಮನ ಕೃಪಾ ದೇವರೇ. ಅದೇ ಪ್ರಕಾರ ದೇವರೇ ವಿಲ್ಸನ್ಗೋಸ್ಕರ ಪ್ರಾರ್ಥಿಸ್ತೀನಿ, ಅದನ್ನ ಸೇವೆಯನ್ನು ದೇವರ ತಂದೆ ತಾಯಿಗಳನ್ನು ದೇವರೇ ನನಗೆ ಒಪ್ಪಿಸ್ಕೊಡ್ತೀನಪ್ಪ. ದೇವರೇ ನವೀನ್ಗಾಗಿ ಪ್ರಾರ್ಥಿಸ್ತೀನಿ ದೇವರೇ, ಅವ್ರನ್ನೂ ಸಹ ದೇವರ ಆಶೀರ್ವದಿಸಿ ಬಲಪಡಿಸಿ ತಂದೆ. ಅದೇ ರೀತಿ ದೇವರೇ ಗಂಗಾಧರ ಬ್ರದರ್ಗಾಗಿ ಪ್ರಾರ್ಥಿಸ್ತೀನಿ ದೇವರೇ ಸ್ವಾಮಿ, ಅವರು ಸಹ ದೇವರೇ ಕರ್ತನೆ ಪ್ರತಿಯೊಂದು ವಾರ ವಾಕ್ಯವನ್ನು ಕೊಡುವಾಗ ದೇವರ ಜೊತೆ ಮಾತನಾಡ್ತಾ ಇದ್ದಿ, ಅವನು ಸಹ ಅವರ ಕುಟುಂಬದ ಜೊತೆ ಬಲಪಡಿಸಪ್ಪ ದೇವರೇ. ಅದೇ ರೀತಿ ದೇವರೇ ದೇವರ ವಾಕ್ಯನ ಕೊಡೋದು ಎಲ್ಲರೂ ನೆನಪು ಮಾಡ್ಕೊಳ್ಳೋದಪ್ಪ ದೇವರೇ. ವಿಶೇಷವಾಗಿ ದೇವರ ಸೇವಾ ಸೃಷ್ಟಿಗಾಗಿ ಪ್ರಾರ್ಥಿಸ್ತೀನಿ, ಅವರ ಕುಟುಂಬನ ದೇವರ ಆಶ್ರಯಿಸು ದೇವರ ಒಳ್ಳೆಯ ಆರೋಗ್ಯನ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ದೇವರು ಇನ್ನೂ ಹೆಚ್ಚಾದ ಸೇವೆ ಮಾಡಲಿಕ್ಕೆ ಅವ್ರಿಗೆ ಬಲವನ್ನು ಚೈತನ್ಯವನ್ನು ದಯಪಾಲಿಸಪ್ಪ. ಅದರಿಂದ ಆವರ್ತಿ ದೇವರೇ ನಮ್ಮೆಲ್ಲರ ಪ್ರಾಣ ಆತ್ಮ ಸ್ವರೂಪಿಸಿಕೊಳ್ಳಿ ದೇವರೇ. ಈಗ ದೇವರನ್ನೆಲ್ಲರೂ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿ. ಪ್ರಾರ್ಥನೆ ಕೇಳೋದಕ್ಕಾಗಿ ವಂದನೆ, ಜಯ ಕೊಡೋದಕ್ಕಾಗಿ ವಂದನೆ. ಯೇಸು ಪ್ರಭು ಯೇಸು ತಂದೆ, ಆಮೇಲೆ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಮಾಧಾನ ಐಕ್ಯತೆಯು ಈಗ ತಾನು ದೇವರ ವಾಕ್ಯನ ಕೇಳಿದ ಎಲ್ಲ ಮಕ್ಕಳಿಗೂ ನಿತ್ಯ ಕಾಲಕ್ಕೂ ನಿರಂತರವೂ ಇರಲಿ. ಆಮೇಲೆ. ಎಲ್ಲರಿಗೂ ವಂದನೆಗಳು ಕಡೆ.